2 ಆನೆ ಬಂದ್ಕೂಳೆ ಅರ್ಜುನ ಈ ನಾಯಿಗಳನ್ನ ನಾವು ಇಲ್ಲಿ ಚೂಬಿಟ್ರೆ ಹೋಗ್ತಾವಲ್ಲ ಯಾರನ್ನಾರು ಅಟ್ಟಿಸ್ಕೊಂಡು ಆ ಥರ ಈ ಮಾವತನ್ನ ಕೇರ್ ಮಾಡ್ದಲ್ಲೇ ಹೋಗಿದ್ದು ಒಂದು ಪಡಿತು 2 ಓಡಿದು ಬಾಲ ಎತ್ಕೊಂಡು ಆಮೇಲೆ ಮುಂದೆ 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 ಹೋಗ್ತೀವಿ. ಕಾಡೊಳಗೆ ಒಂಥರ ಮಣ್ಣೆಲ್ಲ ಹಾಕೊಂಡಿದ್ದು ಸೈತಾನು ಸಲಗ ನಿಂತಿದೆ. ಅದು ನಮ್ಮ ಅರ್ಜುನನ ಅಷ್ಟೇ ದೊಡ್ಡದು. ಓದು ಅದು ಎತ್ತರದಲ್ಲಿದೆ. ಡ್ಯಾಗಾರ್ ಅಂತ ಹೊಡಿತು. ಅರ್ಜುನ ಒಂದು 10 ಅಡಿ ಹಿಂದಕ್ಕೆ ಬಂತು. ಫೈಟ್ ಆಯ್ತು ಅಂದ್ರೆ ಕಾಲಲ್ಲಿ ಸಿಗ್ನಲ್ ಕೊಟ್ಟು ಕೂಡಲೇ ಅರ್ಜುನ ಹೋಗಿ ಹೊಟ್ಟೀರ್ ಅಂತ ಹೊಡೆದ ಕೂಡಲೇ ಆನೆ ಹೆದರಿ ಹೋಗ್ತು. ಇದೇನು ಮಾಡ್ತು, ಕಾಡೊಳಗೆ ನುಗ್ಗುತ್ತಲ್ಲ, ಅರ್ಧ ಬಾಡಿ ಹೋದ ಕೂಡಲೇ ಏನು ತಿಳ್ಕೊಬಿಡ್ತು, ನಾನು ಪೂರ್ತಿ ನನ್ನ ಬಾಡಿ ಎಲ್ಲ ಕಾಡೊಳಗೆ ಇದೆ, ನಾನು ಕೂತು ಬಿಟ್ಟಿನಿ ಅಂತ ತಿಳ್ಕೊಂಬಿಟ್ಟಿವಿ. ನಾವು ಈ ಕಡೆಯಿಂದ ಹೋಗ್ತೀವಿ, ಅದ್ರ ಹಿಂಭಾಗ ಇಷ್ಟಪ್ಪ ಓಪನ್ ಜಾಗದಲ್ಲಿ ಇದೆ. ಅರ್ಜುನ ಮುಂದೆ ಇತ್ತು, ಅದ್ರ ಹಿಂದೆ ವೆಂಕಟೇಶ್ ಅಣ್ಣ ಯಾವುದೋ ಇನ್ನೊಂದು ಆನೆ ಮೇಲೆ ಕೂತಿದ್ರು. ಅಷ್ಟೊತ್ತಿಗೆ ನಾವು ಸೈಡಿಂಗ್ ನಿಲ್ಸಿದ ಕೂಸಪ್ಪ ಹಿಂಗಂದ ಕೈ ತೋರಿಸಿದ. ಇಷ್ಟು ದಪ್ಪ ಅದ್ರ ಹಿಂಭಾಗ ಅದೇ ಅರ್ಧ ಫುಲ್ಲು ಕಾಡೊಳಗೆ ಬಿಟ್ಟಿದೆ. ಕದ್ಕೂರೋದು ಹೋಗಿ ಕೊಂದಿದ್ದು ಅದು ಒಂದಲ್ಲ, 1-2-3 ಜನ ಕೊಂದಿತ್ತು. ಅದು ಸರಬ್ ಕುಡಿಯ ಆನೆ. 2 ಗುಂಡು ಏರ್ ಫೈರ್ ಮಾಡಿದೆ. ಅಷ್ಟೊತ್ತಿಗೆ ಫಾರೆಸ್ಟ್ಗಳಿದ್ರು, ಅವರು ಹೊಡೆದ್ರು. ಈ ನಾಯಿಗಳಿಗೆ ನಾನು ಅನಿಸ್ತು ಆ ಭಾಗದಲ್ಲಿ ಭಾರಿ ಹಂದಿ ಹೊಡಿಯೋದು, ಹಂದಿ ಹಾಡ್ದಾಕ್ತಾರೆ, ಹೊಡ್ಕೊಂಡು ತಿಂತಾರೆ. ಈ ನಾಯಿಗಳು ತಿನ್ಕೊಬಿಟ್ಟು ಹಂದಿ ಹೊಡೆದಾರೆ ಅಂತ ಓಡಿ ಬಂದವು. ಆನೆ ನೋಡ್ಕೊಂಡು ದೂರದಲ್ಲಿ ಆಶ್ಚರ್ಯದಲ್ಲಿ ನೋಡೋದು ಹಿಂಗೆ. ಶಿಕಾರಿ ನಾಯಿಗಳು ಇವೆಲ್ಲ ಭಾರಿ ಶಾರ್ಪ್ ನಾಯಿಗಳು. ಮನುಷ್ಯರು ಹೊಡಿಲಿಲ್ಲ ಅಂದ್ರೆ ಇವೇ ಒಂದು 40-50 kg ಹಂದಿನ ಹಿಡಿದು ನಿಲ್ಸ್ಕೊಂಡ್ಬಿಡ್ತಾವೆ. ಹಾಗೆ ಹಂದಿ ಕಿರೋ ಅಂತಿರ್ತದೆ. ಈ ಭೀಮ ಇದೆಯಲ್ಲ, ಭೀಮ ಆನೆ, ಕಾಡಾನೆ, ಅದರದ್ದು ಸಹಚರ ಒಂದು ಗಂಡಾನೆ 2-3 ಹುಡುಗರನ್ನ ಇಟ್ಕೊಂಡಿರ್ತದೆ ಜೊತೆ. ಅದು ಎಂಥವ್ರು 16 ವರ್ಷ 18 22 ವರ್ಷದವರು ಅಂತಾರನ್ನೇ ಜೊತೆ ಇಟ್ಕೊಂಡಿರ್ತದೆ. ಯಾಕೆ? ಅದು ಬಹುಶಃ ಹೆಲ್ಪ್ ಇರ್ಬೋದು, ಇಲ್ಲ ಬೇರೆ ಬೇರೆ ಇದಕ್ಕೇನಾದ್ರು ಸೇವೆ ಮಾಡೋಕ್ಕಿರ್ಬೋದು, ಇಲ್ಲ ಒಬ್ಬರಿಗೆ ಬೇಜಾರು ಅಂತ. ಅವರಿಗೂ ಅಷ್ಟೇ, ಆ ಆನೆಗಳಿಗೂ ಒಬ್ಬ ಬಲಿಷ್ಠ ಭಾರಿ ದೊಡ್ಡ ಆನೆ ಜೊತೆ ಹೋಗೋದು ಅಂದರೆ ಇವಕ್ಕೂ ಒಂಥರ ಖುಷಿ. ಹಿಂಗೆ ಅನ್ಕೊಂಡು ಎದೆ ಮುಂದಕ್ಕೆ ಮಾಡ್ಕೊಂಡು ಹೋಗೋದು, ನಮ್ಮ ಮುಂದೆ ಯಾರಿದ್ದಾರೆ. ಸೀಗೆ ಗುಡ್ಡುಗೆ ಮದ ಮಾಡ್ಕೊಂಡು ಬಂದು 2-3 ದಿವಸ ಕಂಟಿನ್ಯೂಸ್ ಆಗಿ ಭೀಮಿಗೆ ಅಟ್ಯಾಕ್ ಮಾಡ್ತು. ಭೀಮ ಮುಖ ಕೊಡ್ತಿರ್ಲಿಲ್ಲ. ಈಗ ಮಲ್ಯ ಕೋಡೇಸರಿಗೆಲ್ಲ ಇವರು ದುಡ್ಡು ತಗೊಂಡು ಸರ್ಕಾರ ಅವರಿಗೆಲ್ಲ ಪರ್ಮಿಷನ್ ಕೊಡ್ತದೆ. ನಮ್ಮ ಲೋಕಲ್ಲರಿಗೆ ಯಾಕೆ ಹಳ್ಳಿಯರಿಗೆ ನೀವು ಮಾಡ್ಕೊಂಡು ಕುಡೀರಿ ಅಂತ ಕೊಡ್ಬೋದು. ಅದೊಂದು ಗುಡಿ ಕೈಗಾರಿಕೆ ಇದ್ದಂಗೆ. ಶರಾಬು ಇಲ್ದಿದ್ರು ಕುಡಿತಾರೆ. ಈ ಶರಾಬು ಕುಡಿದರು ಯಾರೂ ಸಾಯ್ಲೇ ಇಲ್ಲ ಎಷ್ಟವರಿಗೂ. ಆದ್ರೆ ಇವ್ರ ಮನೆ ಕಲರ್ ಇದು ಸ್ಪಿರಿಟ್ ಇತ್ತಲ್ಲ, ಕುಡ್ದರೆ ಇಲ್ಲೆಲ್ಲ ಲಿವರ್ ಹೋಗಿ ಸಾಯ್ತಾರೆ. ಇವರು ಈ ಗೌಡ್ರು ಇಲ್ಲಿ ಎಲ್ಲರೂ ಮಾಡ್ತಾರೆ. ಇವರು ಅಂತಲ್ಲ, ಇಡೀ ಮಲೆನಾಡು, ನೀವು ಶಿವಮೊಗ್ಗ ಲಾಸ್ಟ್ ಬಾರ್ಡರ್ ಇಂದ ಹಿಡಿದು ನೀವು ಕೂರ್ಗ್ ಬಾರ್ಡರ್ವರೆಗೂ ಹೋಗಿ, ಕೇರಳ ಎಲ್ಲ ಕಡೆ ಹೋಗಿ, ಎಲ್ಲರೂ ಅಲ್ಲೆಲ್ಲಿ ಅವ್ರವ್ರ ಸ್ವಂತ ಬೇಯಿಸ್ಕೊಂಡು ಕುಡಿತಾರೆ. ಕುಡಿಯತ್ತಿಗೆ ತಾಕತ್ತಾಗಿ ಬದುಕಿರೋದು ಇವರು. ಈ ಗೌಡ್ರು ಏನ್ ಮಾಡಿರು, ಸ್ವಂತಕ್ಕೆ ಕುಡಿಯೋ ಅಭ್ಯಾಸ ಅಲ್ಲ, ಎಷ್ಟು ಅದೇ ಎಲ್ಲಿ ದುಡ್ಡು ಕೊಟ್ಟು ತರಕಾಗ್ತದೆ. ಎಲ್ಲರೂ ಬರೋಕ್ಕಿಂತ ಮೊದಲು ಒಂದ್ಸತಿ ಬೇಯಿಸಿ ಇಟ್ಬಿಡೋಣ, ಇದು ಮಾಡಿಬಿಡೋಣ ಅಂತ ಹೇಳಿ ರಾತ್ರಿನೇ ಬೇಯಿಸ್ತಾರೆ. 1-2 ಗಂಟೆಗೆ ಬೇಯಿಸ್ಕೊಂತಾರೆ. ಅದು ಸುಮಾರು ಹೊತ್ತು ಹಿಡಿಯುತ್ತೆ. 2-3 ಗಂಟೆ 4 ಗಂಟೆ ಆಗ್ತದೆ. ಇಲ್ಲ 12 ಗಂಟೆಗೆ ಇಟ್ಕೊಂತಾರೆ. ಎಲ್ಲವೂ ತೆಗೆದು ಅದ್ರದ್ದು ಹತ್ಯಾರ ಅಂತೀವಿ ನಾವು. ಅದರ ಹಂಡೆ, ಅವು ಇವು ಪೈಪು ಏನೇನು ಇರ್ತಾವಲ್ಲ ಎಲ್ಲನೂ ತಗೊಂಡೋಗಿ ಅದ್ರ ಪಕ್ಕನೇ ಒಂದು ಬೆಳಕನಹಳ್ಳಿ ಫಾರೆಸ್ಟ್ ಅಂತ ಒಂದು ಕಾಡಿದೆ. ಅದು ಯಾರೋ ಪಾಳ್ಬಿಟ್ಟಿದ್ರು ಅವಾಗ. ಈ ಕಾಫಿ ತೋಟ ಆಗಿದೆ, ಅದೊಂದು 35-40 ಎಕರೆ. ಅಲ್ಲೆಲ್ಲೋ ಇಡೋಣ ಅಂತ ಇವರು, ಅದು ಇದೇ ಟೈಮು ಇಬ್ಬನಿ ಬೀಳ್ತಾ ಇತ್ತಲ್ಲ ಸಾಮಾನ್ಯಕ್ಕೆ. ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಮಲೆನಾಡಲ್ಲಿ ಇಬ್ಬನಿ ಅಂದ್ರೆ ಮಿಸ್ಟ್ ಬೀಳ್ತಾ ಇರುತ್ತೆ. ಅದು ಒಂದೊಂದ್ಸತಿ ಬೆಳಿಗ್ಗೆ 10 ಗಂಟೆವರೆಗೂ ಮುಂದುವರಿಯುತ್ತೆ. ಆ ಸಮಯದಲ್ಲಿ ಅದರಲ್ಲೂ ಇನ್ನೂ ಬೆಳಕಾಗ್ದಲ್ಲಿ ನಾವೇನು ಹೇಳ್ತೀವಿ ಅದಕ್ಕೆ ಮಸ್ಕು ಅಂತೀವಿ. ಅದು ಎಷ್ಟು ತಿಕ್ಕಾಗಿ ಬೀಳ್ತಾ ಇರ್ತದೆ ಅಂದ್ರೆ 20 ಅಡಿ ದೂರಕ್ಕೆ ಎಂಥದಿದ್ರು ಕಾಣಲ್ಲ, ಅಷ್ಟು ಮಂಜು ಬೀಳ್ತಾ ಇರ್ತದೆ. ಈ ಗೌಡ್ರು ಎಲ್ಲ ಆಯ್ತಲ್ಲ ತಗೊಂಡು ಸೀದಾ ಹೊರಟ್ರು. ಹೋಗಿ ಅಲ್ಲಿ ಪಕ್ಕದಲ್ಲಿ ಒಂದು 100-200 ಮೀಟರ್ ದೂರದಲ್ಲಿ ನಾನು ನೋಡ್ಕೆ ಬಂದೆ. ಅಲ್ಲ ಒಂದ್ ಸ್ವಲ್ಪ ಗದ್ದೆಲಿ ಹೋಗಿ ಒಂದ್ ಸ್ವಲ್ಪ ಮೇಲೆ ಹತ್ತಿರ ಒಂದು ಬಿದಿರಿನ ಕಾಡು. ಅದ್ರೊಳಗೆ ಈ ಹತ್ತಾರ ಎಲ್ಲ ಇಡ್ಬೇಕಲ್ಲ, ಸಾಮಾನು ಜೊತೆಗೆ ಕ್ಯಾನು ಇರ್ಬೋದು. ಶರಬ್ ಮನೇಲಿ ಇಟ್ಕೊಳಂಗಿಲ್ಲಲ್ಲ, ಎಕ್ಸೈಜ್ನವ್ರು ಬಂದು ಹಿಡಿತಾರಲ್ಲ, ಅದನ್ನು ತಗೊಂಡು ಹೊರಟಾಗ ಇದು ಕಾಯ್ತಾ ಇತ್ತು. ಒಂದು ಮಲೆನಾಡಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಒಂದು ಮನೇಲಿ ಕಳ್ಬಟ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ ಸುತ್ತಮುತ್ತ ಒಂದು 100 ಮೀಟರ್ ದೂರದಲ್ಲಿ ಗಮ್ಮತ್ ಅದ್ರ ಸ್ಮೆಲ್ ಬರ್ತಾ ಇರ್ತದೆ, ಘಮ. ಅದು ಇಷ್ಟಪಡೋರಿಗೆ ಘಮ, ಇಷ್ಟಪಡ್ತಿದ್ರೆ ದುರ್ವಾಸನೆ ಮತ್ತು ಘಮ ಅಂತ ಸ್ಮೆಲ್ ಹೊಡಿತಾ ಇರ್ತದೆ. ಆ ಕೊಳೆ ಅದನ್ನ ಬೇಯಿಸಿ ಇದು ಮಾಡ್ತಾರಲ್ಲ, ಆ ಬೆಲ್ಲದ್ದು ಅದನ್ನ ಚೆಲ್ಲಿದಾಗ ಅದ್ರದ್ದು ಒಂದು ಸ್ಮೆಲ್ ಹೊಡಿತಾ ಇರ್ತದೆ. ನಮ್ಮಲ್ಲೆಲ್ಲ ಇಲ್ಲಿ ಮಾಮೂಲಿ ಇಲ್ಲಿ. ಹಂಗಾಗಿ ನಮ್ಗೆ ಗೊತ್ತದು ಸ್ಮೆಲ್ ಬರೋದು ಎಲ್ಲ. ನೋಡಲ್ಲಿ ಬುಟ್ಟಿ ಕಚ್ತಿದ್ದಾನೆ, ಅವನು ವಾಸನೆ ಬರ್ತಾ ಇದೆ ಅಂತ ಮಾತಾಡ್ತಿರ್ತೀವಿ ನಾವು, ಹೊಳೆ ಸೈಡು ಎಲ್ಲರೂ. ಆವಾಗ ಏನ್ ಮಾಡ್ತು, ಕಾಯ್ತಾ ಇತ್ತು. ಆ ಗೌಡ್ರನ್ನ ಹಿಡಿದು ಅಲ್ಲೇ ತೂಣದ್ದು ಕೆಸರೊಳಗೆ ಹಾಕಿ ಅದಕ್ಕೆ ಅರ್ಧ ಸಿಟ್ಟು ಶರಾಬ್ ಸಿಕ್ಲಿಲ್ಲ ಅಂತ.
ಸಾಕ್ಬಿಡ್ತು. ಅವಾಗ ಅದನ್ನ ಹಿಡಿಯಕ್ಕೆ ನಾವು ಹೋಗಿದ್ದು. ಅದು ವೆಂಕಟೇಶಣ್ಣೆ ಹೊಡೆದಿದ್ದು. ಅವಾಗ ಇವರಿದ್ರು, ಏನು ಒಬ್ಬ ಸಮರ್ಥ ಡಾಕ್ಟ್ರು ಅಂತ ಹೆಸರು ತಗೊಂಡಿದ್ರು, ಚೆಟ್ಟಿಯಪ್ಪ ಡಾಕ್ಟ್ರ್ ಇದ್ರು. ಚೆಟ್ಟಿಯಪ್ಪ ಡಾಕ್ಟ್ರೇ ನನಗೆ ಬೇರೆ ಆನೆ ಮೇಲೆ ಕೂರೋದು ಬೇಡ, ಅರ್ಜುನ ಮೇಲೆ ಕೂರ್ಲಿ ಅಂತ ನನಗೆ ಕೂರಿಸಿದ್ದು. ಅವಾಗ ಇಷ್ಟು ಜನ ಎಲ್ಲ ಸೇರ್ತಾ ಇದ್ರ ಸರ್? ಏನಾದ್ರು ಕಾರ್ಯಾಚರಣೆ ಇರ್ತಿದ್ರು. ಅವಾಗ್ಲೂ ಪೊಲೀಸ್ ಕರೆಸ್ತಿದ್ರು, ಜನನು ಸಿಕ್ಕಾಪಟ್ಟೆ ಸೇರ್ತಿದ್ರು. ಅದಕ್ಕಿಂತ ಮೊದ್ಲು ನಾವು ಆನೆ ಹಿಡಿಯಕ್ ಹೋಗೋಕ್ಕಿಂತ ಮೊದ್ಲು ಅಲ್ಲಿ ಏನಾಗಿತ್ತು ಅಂದ್ರೆ, ನಮ್ಮ ಸಾಕಿದ ಆನೆ ಬಂದ ಸ್ಮೆಲ್ಲಿಗೆ ಹೆಣ್ಣಾನೆಗಳೆಲ್ಲ ನಮ್ಮ ಕೆಂಚಾಂಬ ದೇವಸ್ಥಾನ ಉಂಟಲ್ಲ, ಅಲ್ಲಿ ದೇವಸ್ಥಾನದ ಹತ್ರ ಒಂದು ಅಕೇಶಿಯಾ ಪ್ಲಾಂಟೇಶನ್ ಅಲ್ಲಿ ಇದ್ದು, ಗಂಡಾನೆಗಳು ಇರ್ಲಿಲ್ಲ. ಆದ್ರೆ ಇವರು ಕೊಡಗಲ್ಲಿ ಅಲ್ಲಿ ಇಲ್ಲಿ ಆ ಪಕ್ಕದ ಹಂಪಾಪುರ ಅಂತ ಅಲ್ಲಿ ಎಲ್ಲ ಆನೆ ಹುಡುಕ್ತಾ ಇದ್ರು. ಹಂಪಾಪುರದವರು ಅಲ್ಲಿ ಒಂದು ಕೊಡಗಿನವ್ರು ಗಲಾಟೆ ಮಾಡಿ ಎಂತಕ್ಕೋ ಅವ್ರಿಗೆ ಸರಿ ಆಗ್ದಲೆ ಇವರು ಓಡಿ ಬಂದಿದ್ರು ಅಲ್ಲಿ ವಾಟರ್ ಟ್ಯಾಂಕ್ ಎಲ್ಲ ಬಿಟ್ಟು. ನಾನು ಹೋದ ಕೂಡಲೇ ಇಡೀ ಒಂದು ಹುಡುಗರದ್ದು ಒಂದು ಟೀಮ್ ಬಂತು. ನೋಡಿ ವಿಕ್ರಮಣ್ಣ, ಗಂಡಾನೆ ಇಲ್ಲೇ ಇದ್ದಾವೆ, ಇವರು ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಊರೆಲ್ಲ ತಿರುಗ್ತಾರೆ, 4 ದಿವಸದಿಂದ ಒಂದು ಆನೆ ಹಿಡ್ದಿಲ್ಲ ಅಂತ ಗಲಾಟೆ ಮಾಡಿದ್ರು. ನಾನು ಆಮೇಲೆ ಫಾರೆಸ್ಟ್ಗಳಿಗೆ ಹೇಳಿದೆ, ಅವಾಗ ಯಾರೋ ACF ಯಾರು ಇದ್ರು. ನಾನು ಅಂದೆ, ಅಲ್ಲ ಇವರೇ ಹಿಡಿಯೋದಾರು ಹಿಡಿದು ಬಿಡಿ, ಯಾಕೆ ಇಲ್ಲೇ ಇದಾವಂತಲ್ಲ ಬಳಕ್ನಳ್ಳಿ ಫಾರೆಸ್ಟ್ ಅಲ್ಲಿ 3 ಆನೆ ಗಂಡಾನೆ ಅಂತ. ಅಲ್ಲಿ ನೋಡ್ಬೇಕಾದ್ರೆ ನಾನು ಬಳಕ್ನಳ್ಳಿ ಫಾರೆಸ್ಟಿಗೆ ಹೋದೆ. ನಾನು ಒಂದು ಮರ ಕಷ್ಟಪಟ್ಟು ಹತ್ತಿ ನೋಡ್ತೀನಿ, ನನ್ನಿಂದ ಒಂದು 100-200 ಮೀಟರ್ ದೂರದಲ್ಲಿ ಓಪನ್ ಜಾಗದಲ್ಲಿ ಪೂರ್ತಿ ಹುಲ್ಲು, ನೆಲದಲ್ಲಿದ್ದು ಹುಲ್ಲು, ಆಮೇಲೆ ಒಣಗಿದ ಎಲೆ ಎಲ್ಲ ಬಿಸಾಕಿ 3 ಆನೆ, ಈ ದನಗಳು ಇಲ್ಲ ನಾಯಿಗಳು ಮಲಗ್ತಾವಲ್ಲ ಹಾಗೆ ಕಾಲ್ ಚಾಚಿ ಮಲಗಿವೆ. ಒಂದು ಗಂಡಾನೆ ನಿಂತಿದೆ. ಆಮೇಲೆ ಇಳಿದೆ. ಅಷ್ಟೊತ್ತಿಗೆ ನಮ್ಮ ಆನೆಗಳು ಬಂದು ಎಲ್ಲ ಇದು ಮಾಡಬೇಕಾದ್ರೆ ಆ ಸೌಂಡಿಗೆ, ಲಾರಿ ಸೌಂಡಿಗೆ ಆನೆಗಳು ಸೌಂಡ್ ಆಯ್ತು. ಆಮೇಲೆ ನನ್ನ ಚೆಟ್ಟಿಯಪ್ಪ ಡಾಕ್ಟರ್ ಅಂದ್ರು, ನಾನು ಬರ್ತೀನಿ ಸರ್ ಅಂದೆ. ಆಗ್ಲಿ ಅಂತ ಹೇಳಿ, ಈ ಯಾವ ಆನೆನೂ ಬೇಡ, ಅರ್ಜುನ ಮೇಲೆ ಹೋಗ್ಲಿ ಅಂದ್ರು. ಅರ್ಜುನ ಮೇಲೆ ಹತ್ತಿ ಕೂತ ಕಾಡು ಒಳಗೆ ಹೋಗ್ಬೇಕಾದ್ರೆ ನನ್ಗೆ ಏನೋ ಅನಿಸ್ತಿತ್ತು. ಕಾಡು ಒಳಗೆ ಹೋಗ್ತದೆ, ನಂಗೆ ಯಾವ್ದೋ ವೆಹಿಕಲ್ ಅಲ್ಲಿ ಕೂತಂಗ ಅಂತಾರ ಅನಿಸ್ತಿತ್ತು. ಆಮೇಲೆ ಅಲ್ಲಿ ನೋಡ್ತೀವಿ, ಮೊದಲು ನಾನು ನೋಡಿದ್ನಲ್ಲ 4 ಗಂಡಾನೆಗಳನ್ನ, ಅಲ್ಲಿ ಆನೆ ಇಲ್ಲ. ಆಮೇಲೆ ಮುಂದೆ 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 ಹೋಗ್ತೀವಿ, ಕಾಡೊಳಗೆ ಒಂಥರ ಮಣ್ಣೆಲ್ಲ ಹಾಕೊಂಡಿದ್ದು ಒಂದು ಸೈತಾನು ಸಲಗ ನಿಂತಿದೆ. ಅದು ನಮ್ಮ ಅರ್ಜುನನ ಅಷ್ಟೇ ದೊಡ್ಡದು. ಕ್ವಾರೆಗಳು ಅರ್ಜುನಕ್ಕಿಂತ ಚಂದ ಇದ್ದು, ಬಿಳಿ ಕ್ವಾರೆಗಳು ಹೊಳಿತಿದ್ದು ಪಳ ಅಂತ. ಯಾಕೆಂದ್ರೆ ಅದು ಆನೆಗಳು ಕ್ವಾರೆಗಳನ್ನ ಕ್ಲೀನ್ ಮಾಡ್ಕೊಳೋದು, ಅದಕ್ಕೆ ಮರಕ್ಕೆಲ್ಲ ಅದನ್ನ ತಿವಿದು ಇಲ್ಲ ಸವಿದು ಇಲ್ಲ ಮರಕ್ಕೆಲ್ಲ ಕಲ್ಲುಗಳಿಗೆಲ್ಲ ಇದು ಮಾಡಿ ಶಾರ್ಪ್ ಮಾಡ್ಕೊಂಡಿರ್ತವೆ. ಅವಕ್ಕೆ ಕ್ವಾರೆಗಳೇ ಆನೆಗೆ, ಗಂಡಾನೆಗಳಿಗೆ ಭೂಷಣ, ಮತ್ತೊಂದು ಹೆಮ್ಮೆ ಅವು. ಆಮೇಲೆ ಏನಾಯ್ತು, ಓದು ಅದು ಎತ್ತರದಲ್ಲಿದೆ, ಡಾಗಾರ್ ಅಂತ ಹೊಡಿತು. ಅರ್ಜುನ ಒಂದು 10 ಅಡಿ ಹಿಂದಕ್ಕೆ ಬಂತು. ಫೈಟ್ ಆಯ್ತು. ನನ್ನ ಕೈಯಲ್ಲಿ ಒಂದು ಗನ್ನಿಟ್ಕೊಂಡು ಏನು ಮಾಡಂಗಿರ್ಲಿಲ್ಲ. ಸುಮ್ಮನೆ ಏರ್ ಫೈರ್ ಹೊಡಿಬೋದಿತ್ತು. ನನ್ನ ಪಕ್ಕದಲ್ಲಿ ಬೇರೆ ಆನೆಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಬೇರೆ ಆನೆಗಳ ಮೇಲೆ ಕುತ್ಕೊಂಡು ವೆಂಕಟೇಶಣ್ಣ ಎಲ್ಲ ಇದ್ರು. ಯಾಕಂದ್ರೆ ಕಾಲಲ್ಲಿ ಸಿಗ್ನಲ್ ಕೊಟ್ಟು ಕೂಡಲೇ ಅರ್ಜುನ ಹೋಗಿ ಫಟ್ಟೀರ್ ಅಂತ ಹೊಡಿತು. ಹೊಡೆದ ಕೂಡಲೇ ಆ ಆನೆ ಹೆದರಿ ಹೊಡ್ತು. ಆಮೇಲೆ ಮುಂದೆ 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 ಹೋಗ್ತೀವಿ 2 ಆನೆಗಳು ಬಂದು ಫೈಟಿಗೆ. 2 ಆನೆ ಬಂದ ಕೂಡಲೇ ಅರ್ಜುನ ಈ ನಾಯಿಗಳು ನಾವು ಇಲ್ಲಿ ಚೂಬಿಟ್ರೆ ಹೋಗ್ತಾವಲ್ಲ ಯಾರನ್ನಾರ ಅಟ್ಟಿಸ್ಕೊಂಡು, ಆ ಥರ ಈ ಮಾವತನ್ನ ಕೇರ್ ಮಾಡ್ದಲ್ಲೇ ಹೋಗಿದ್ದು. ಒಂದು ಕೊಡಿತು, 2 ಓಡಿದವು ಬಾಲ ಎತ್ತಿಗೆ ಹೆದರಿ ಬಾಲ ಹಿಂಗೆ ಎತ್ತಿಗೆ ಬಿಡ್ತವೆ ಆನೆಗಳು. ಹೆದರಿದೆ ಮಾಡೋ ಟೈಮಲ್ಲೂ ಬಾಲ ಎತ್ಕೊಂತವೆ. ಬಾಲ ಎತ್ಕೊಂಡು ಪರಾರಿ. ಆಮೇಲೆ ಹೋಗ್ತಾ ಇದೀವಿ ಅಷ್ಟೊತ್ತಿಗೆ ಅದು ಎಂತ ಹುಷಾರಿದೆ ಅಂದರೆ, ಮನುಷ್ಯರು ಸಾಯಿಸೋ ಆನೆಗಳು ಮಹಾ ಕಪಟ ಬುದ್ಧಿ ಕಲ್ತಿರ್ತವೆ. ಹುಲಿಗಳು ಇರ್ಬೋದು, ಚಿರತೆಗಳು ಇರ್ಬೋದು, ಅವಕ್ಕೆಲ್ಲ ಗೊತ್ತಾಗ್ತದೆ ಅವಕ್ಕೆ. ಈ ಆನೆ ಸಿಕ್ಕಲೇ ಇಲ್ಲ. ಹುಡುಕಿ ಲಾಸ್ಟಿಗೆ ಹೋಗ್ತೀವಿ. ಇದೊಂದು ಸ್ವಲ್ಪ ಈ ಕೊನೆ ಟೈಮಲ್ಲಿ ಇದೊಂದು ದಡ್ಡ ಬುದ್ಧಿ ಮಾಡಿಬಿಡ್ತು. ದಡ್ಡ ಬುದ್ಧಿ ಇಲ್ಲ, ಕೆಲವು ಟೈಮ್ ಹಂಗಾಗುತ್ತೆ. ಸಾಯಿಸಿದ್ದು ಆ ಗೌಡ್ರನ್ನ, 1 ಕೊಂಬಿಂದ ಆನೆ, ಒಂದು ಕಿವಿ ಹೀಗೆ ಅಡ್ಡ ಹೀಗೆ ಆಗಿತ್ತು. ಒಂದು ಕಿವಿ ನೆಟ್ಟಿಗಿದ್ರೆ ಇದೊಂದು ಕಿವಿ ಕಂಪ್ಲೀಟ್ ಅರ್ಧ ಬಂದಿತ್ತು. ಅದು ಏನ್ ಮಾಡ್ತು, ಕಾಡೊಳಗೆ ಒಂದ್ ಸ್ವಲ್ಪ ಓಪನ್ ಜಾಗ ಇರ್ತದೆ. ಅದಕ್ಕೆ ಬುಷ್ ಕಾಡ್ ತರ ಇರ್ತದೆ. ಅಂದ್ರೆ ಮಧ್ಯ ಅಲ್ಲೊಂದಿಷ್ಟು ಬೈಲ್ ಜಾಗ, ಫೀಲ್ಡ್ ಹಂಗೆ, ಅದ್ರ ಪಕ್ಕ ಮತ್ತೆ ಕಾಡು, ತಿಕ್ಕಾಡು. ಇದೇನ್ ಮಾಡ್ತು, ಕಾಡೊಳಗೆ ನುಗ್ಗುತ್ತಲ್ಲ, ಅರ್ಧ ಬಾಡಿ ಹೋದ್ಕೊಳ್ಳಿ ಏನ್ ತಿಳ್ಕೊಬಿಡ್ತು, ನಾನು ಪೂರ್ತಿ ನನ್ನ ಬಾಡಿ ಎಲ್ಲ ಕಾಡೊಳಗೆ ಇದೆ, ನಾನು ಕೂತ್ ಬಿಟ್ಟಿನಿ ಅಂತ ತಿಳ್ಕೊಂಡ್ಬಿಟ್ಟಿದೆ. ನಾವು ಈ ಕಡೆಯಿಂದ ಹೋಗ್ತೀವಿ, ಅದ್ರ ಹಿಂಭಾಗ ಇಷ್ಟಪ್ಪ ಓಪನ್ ಜಾಗದಲ್ಲಿ ಇದೆ. ಅರ್ಜುನ ಮುಂದೆ ಇತ್ತು, ಅದ್ರ ಹಿಂದೆ ವೆಂಕಟೇಶಣ್ಣ ಯಾವ್ದೋ ಇನ್ನೊಂದು ಆನೆ ಮೇಲೆ ಕೂತಿದ್ರು. ಅಷ್ಟೊತ್ತಿಗೆ ನಾವು ಸೈಡಿಗೆ ನಿಲ್ಸಿದ ಕೂಸಪ್ಪ
ಹಿಂಗಂದ ಕೈ ತೋರಿಸಿದ. ಎಷ್ಟು ದಪ್ಪ ಅದ್ರ ಹಿಂಭಾಗ ಅದೇ ಅರ್ಧ ಫುಲ್ಲು ಕಾಡೊಳಗೆ ಬಿಟ್ಟಿದೆ. ಅದೇನ್ ತಿಳ್ಕೊಂಡ್ಬಿಟ್ಟಿದೆ, ನಾನು ಪೂರ್ತಿ ಕಾಡೊಳಗೆ ಕೂತ್ಬಿಟ್ಟಿನಿ, ನನ್ನ ಯಾರು ನೋಡೋದಿಲ್ಲ ಅಂತ. ಫಸ್ಟಿಂದಲೂ ನಮ್ಗೆ ಅದು ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಫಸ್ಟಿಂದಲೂ ಒಂದು ದೊಡ್ಡ ಆನೆ ಸಿಕ್ತಾ, ಅದು ಫೈಟ್ ಮಾಡಿ ಹೋಯ್ತಾ. ಮತ್ತೆ 2 ಆನೆ ಸಿಕ್ಕಿದ್ವಾ, ಅದು ಅರ್ಜುನ ಹೊಡೆದು ಬಾಲ ಎತ್ಕೊಂಡು ಓಡಿದ್ವಾ. ಈ ಆನೆ ಮಾತ್ರ ಸಿಕ್ಕಟ್ಟಿಲ್ಲ, ಕದ್ಕೂರೋದೋಗಿ ಕೊಂದಿದ್ದು. ಅದು ಒಂದಲ್ಲ, 2-3 ಜನ ಕೊಂದಿತ್ತು. ಆದ್ರೆ ಈ ಗೌಡ್ರಿ ಲೆಕ್ಕಕ್ಕೆ ಸಿಕ್ಕಿದ್ದು ಅದು ಶರಬ್ ಕುಡಿಯೋ ಆನೆ. ಮನೆಗೆ ಈಗಿರೋ ಯಾವ ಕಾಲದ ಇದ್ದಾವೆಲ್ಲ ಶರಬ್ ಕುಡಿಯಕ್ಕೆ ಬಂದಿರೋದು. ಇಲ್ಲಿ ನೋಡಿ ಆರಾಮಾಗಿ ಹೊಡೆದ್ರು, ಹಿಂಭಾಗಕ್ಕೆ ಹೋಯ್ತು. ಇಡೀ ಕಾಡೆಲ್ಲ ಮುಡ್ಕೊಂಡು. ಆವಾಗೆಲ್ಲ ಹಿಂಗಲ್ಲ, ಅದು ಯಾವ್ದೋ ಇಂಗ್ಲೆಂಡಿಂದಲೋ ಇಲ್ಲ ಜಿಂಬಾಬ್ವೆದಲ್ಲೋ ಬರ್ತಿತ್ತು. ಅದು ನಮಗ್ ಸುದ್ದಿ ಬಂದ ಪ್ರಕಾರ ಸೌತ್ ಆಫ್ರಿಕಾದಿಂದ ಅಂತ. ಅದು ನೀಲಿ ಔಷಧಿ ಕೊಟ್ಟುಕೊಳ್ಳಿ ಅಲ್ಲಿ ಪಟಿ ಹೊಡಿತು. ಪಲ್ಟಿ ಹೊಡೆದು ಬಿದ್ದಿತ್ತಲ್ಲ, ಬಿದ್ದಾಗ ನೋಡ್ತೀನಿ ಒಂದು 4 ನಾಯಿಗಳು ಇದನ್ನೇ ನೋಡ್ತೀನಿ ನಿಂತಿದ್ದಾವೆ. ಲೋಕಲ್ ನಮ್ಮ ಕಂಟ್ರಿ ನಾಯಿಗಳು ಒಂದು ಇರ್ತಾವಲ್ಲ, ಲೋಕಲ್ ನಾಯಿ. ಅವು ಯಾವ ನಾಯಿಗಳು ಗೊತ್ತಾ, ಆ ಭಾಗದಲ್ಲಿ ಭಾರಿ ಶಿಕಾರಿ. ಅದು ಬಿತ್ತು ಅಂದ್ಕೂಳೆ ನನ್ನ ಹತ್ರ ಗನ್ ಇತ್ತಲ್ಲ, 2 ಗುಂಡು ಏರ್ ಫೈರ್ ಮಾಡಿದೆ. ಅಷ್ಟೊತ್ತಿಗೆ ಫಾರೆಸ್ಟ್ಗಳಿದ್ದು, ಅವರು ಹೊಡೆದ್ರು. ಈ ನಾಯಿಗಳಿಗೆ ನಾನು ಅನಿಸ್ತು, ಆ ಭಾಗದಲ್ಲಿ ಭಾರಿ ಹಂದಿ ಹೊಡಿಯೋದು ನಮ್ಮ ಹಳ್ಳಿ ಗೌಡರುಗಳಿದ್ದಾರೆ. ಹಂದಿ ಹೊಡೆದಾಕ್ತಾರೆ, ಹೊಡ್ಕೊಂಡು ತಿಂತಾರೆ. ಈ ನಾಯಿಗಳು ತಿಳ್ಕೊಬಿಟ್ಟು ಹಂದಿ ಹೊಡೆದಾರೆ ಅಂತ ಓಡಿ ಬಂದವು. ಆನೆ ನೋಡ್ಕೊಂಡು ದೂರದಲ್ಲಿ ಆಶ್ಚರ್ಯದಲ್ಲಿ ನೋಡೋದು, ಹಿಂಗೆ ಇದೇನು ಆನೆನೇ ಹೊಡೆದು ಕೆಡ್ಕೊಂಡಾರೆ ಅಂತ. ಒಂದು ಕಾಡು ಅಂತ ಇಟ್ಕೊಳ್ಳಿ, ಅದ್ರ ಸುತ್ತ ಎಲ್ಲ ಬಯಲು ಜಾಗ ಇರ್ತದೆ. ಅದ್ರ ಸುತ್ತ ನಾವು ಅದಕ್ಕೆ ಗಂಡಿ ಅಂತೀವಿ. ಅಲ್ಲಿಗೆಲ್ಲ ಒಂದೊಂದು ಕೋವಿ ಹಿಡ್ಕೊಂಡು ನಿಂತ್ಕೊಂತಾರೆ ಸುತ್ತ. ಅದು ಕೆಲವು ಪ್ರಾಣಿಗಳು ಇಂಥ ಜಾಗ, ಅದು 5 ಕಿಲೋಮೀಟರ್ ಬಂದ್ರು ಒಂದೇ ಜಾಗದಲ್ಲಿ ಹೋಗೋದು, ಆ ತರ ಅಂತ ಗಂಡಿಗಳಿರ್ತವೆ. ಅದೊಂದು ಕಾರಿಡಾರ್ ಆಗಿರ್ತದೆ. ಹಂದಿ ಕಾರಿಡಾರ್ ಆಗಿರ್ಬೋದು, ಹುಲಿ ಕಾರಿಡಾರ್ ಆಗಿರ್ಬೋದು, ಆ ತರ ಕಾರಿಡಾರ್ ಇರ್ತದೆ. ಅದು ಲೋಕಲ್ ಗೊತ್ತಿರುತ್ತೆ, ಇಂತಲ್ಲೇ ಹೋಗ್ತಾರೆ, ಇಂಥ ಗಂಡಿಯಲ್ಲೇ ಹೋಗ್ತದೆ ಅಂತ. ಅದರಲ್ಲೂ ಅದರಲ್ಲಿ ಸುತ್ತ ನಿಂತ ಮೇಲೆ ಇನ್ನೊಂದು 10-20 ಜನ ಅದ್ರೊಳಗೆ ಹೋಗಿ ಬೊಬ್ಬೆ ಹಾಕಿ ಅಲ್ಲೋಯ್ತು ಇಲ್ಲೋಯ್ತು ಅಂತ ಕೂಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ನಾಯಿಗಳಿದಾವಲ್ಲ, ಶಿಕಾರಿ ನಾಯಿಗಳು, ಇವೆಲ್ಲ ಭಾರಿ ಶಾರ್ಪ್ ನಾಯಿಗಳು. ಮನುಷ್ಯರು ಹೊಡಿಲಿಲ್ಲ ಅಂದ್ರೆ ಇವೇ ಒಂದು 40-50 kg ಹಂದಿನ ಹಿಡಿದು ನಿಲ್ಸಿಗೆ ಬಿಡ್ತಾವೆ. ಹಾಗೆ ಹಂದಿ ಕಿರೋ ಅಂತ ಇರ್ತದೆ. ಆವಾಗ ಇವರು ಒಳಗಡೆ ಜನ ಇರ್ತಾರಲ್ಲ ಬೊಬ್ಬೆ ಹಾಕೊಂಡು, ಅವ್ರು ಹೇಳ್ತಾ ಇರ್ತಾರೆ ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಅಂತ. ಅಷ್ಟೊತ್ತಿಗೆ ನಾಯಿ ಬೊಗ್ಲಕ್ ಶುರು ಮಾಡ್ತವೆ. ಕಿಲೋಮೀಟರ್ ಗಟ್ಲೆ ಹಂದಿ ಜೊತೆನೆ ಬೊಗ್ಳ್ತಾ ಹೋಗ್ತವೆ. ಅವಾಗ ಗನ್ ಇಟ್ಕೊಂಡು ನಿಂತವರಿಗೆ ನನ್ನ ಹತ್ರನೇ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತದೆ, ಹೊಡಿತಾರೆ. ಆ ತರ ಟ್ರೈನಿಂಗ್ ಆದ ನಾಯಿಗಳು ಹಂದಿ ಹೊಡೆದ್ರು ಅಂತ ತಿಳ್ಕೊಂಡು ಈ 4 ಗುಂಡು ಏರ್ ಫೈರ್ ಮಾಡಿದ್ವಲ್ಲ, ಹಂದಿ ಹೊಡೆದಾರೆ ಅಂತ ಓಡಿ ಬಂದು ಆನೆಯನ್ನು ನೋಡೋದು ಆಶ್ಚರ್ಯದಲ್ಲಿ. ಇದೇನು ಇವತ್ತು ಮಾಮೂಲಿ ಹಂದಿ ಹೊಡೆಯರು, ಇವತ್ತೇನು ಆನೆ ಹೊಡೆದಾರೆ ಅಂತ. ಆಮೇಲೆ ಅಷ್ಟೊತ್ತಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ಮರ ಇತ್ತು ಚಿಕ್ಕದು. ಎಲ್ಲರಿಗಿಂತ ಮೊದಲು ನಾನೇ ಫಸ್ಟ್ ಆನೆ ಮುಟ್ಬೇಕು ಅಂದಿದ್ದೆ. ನಾನು ಇದಕ್ಕೆ ಮರದಲ್ಲಿ ಇಳಿದು ಆನೆ ಇನ್ನೂ ಒಂದು ಸ್ವಲ್ಪ ಹಿಂಗ್ ಅಂತ ಇತ್ತು. ಹೋಗಿ ಒಂದ್ಸತಿ ಬೆನ್ ತಟ್ಟಿ ಓಡೋಗಿ ದೂರಕ್ಕೆ ನಿಂತ್ಕೊಂಡೆ. ಮೇಲೆ ಕಟ್ಟಿ ಎಳೆದು ತಾಂದು ಹೋದ್ರು. ಅದು ಎಲ್ಲಿ ಬಿಟ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ಏನಾಯ್ತು, ಅದೇ ಟೈಮಲ್ಲಿ ವುಡ್ಲ್ಯಾಂಡ್ ಶೂ ಅಂತ ತಗೊಂಡ್ಬಿಟ್ಟಿದೆ 4,000 ರೂಪಾಯಿ ಕೊಟ್ಟು ನಾನು, ಹೊಸ ಶೂ. ಆ ಫೈಟ್ ಆಯ್ತಲ್ಲ, 2 ಆನೆಗಳು ಬಾಲ ಎತ್ಕೊಂಡು ಓಡಿದ್ವಲ್ಲ, ಅವಾಗ ಅರ್ಜುನ ಇದು ಮಾಡ್ಬೇಕಾದ್ರೆ ನಂದು ರೈಟ್ ಸೈಡಿನ ಶೂ ಬಿದ್ದೋಗ್ಬಿಡ್ತು. ಅದೊಂದು 4,000 ರೂಪಾಯಿ ಶೂ ಅಂದ್ರೆ ಈಗ 15 ವರ್ಷದಿಂದ 4,000 ರೂಪಾಯಿಗೆ ಎಷ್ಟು ಬೆಲೆ ಇತ್ತು. ಅವಾಗೆಲ್ಲ ನಮ್ಮ ಕಾಫಿಗೆ 300 ರೂಪಾಯಿ ಇತ್ತು. ಈಗ 7,000 ರೂಪಾಯಿ ಇದೆ 50 kg ಒಂದು ಬ್ಯಾಗಿಗೆ. ಆ ಕಾಲದಲ್ಲಿ 300 ರೂಪಾಯಿ ಇತ್ತು, ಈಗ 7,000 ರೂಪಾಯಿ ಇದೆ. ಅವಾಗ 4,000 ರೂಪಾಯಿಗೆ ಯಾವ ಬೆಲೆ ಇತ್ತು ಅವಾಗ, ಈಗೀಗ ಹೋಲ್ಸಿರಿ. ಆಮೇಲೆ ಏನು ಮಾಡೋದು, ಒಂದೇ ಕಾಲಲ್ಲಿ ತಿರುಗ್ತಾ ಇದೆ. ಅಷ್ಟೊತ್ತಿಗೆ ವೆಂಕಟೇಶ್ ಅಣ್ಣ ಅಂದ್ರು, ಏನಾಯ್ತು ಶೂ ಅಲ್ಲಿ ಫೈಟ್ ಮಾಡ್ತಲ್ಲ, ಅಲ್ಲೇ ನನ್ನ ಕಾಲಿಗೆ ಅಂತ ಮರ ತಗಲಿ ಬಿದ್ದೋಗ್ಬಿಡ್ತು ಅಂತ. ಬನ್ನಿ ಅದು ನೋಡೋಣ ಅಂತ. ಅವ್ರಿಗೆ ಕಾಡು ಅಡಿ ಗೊತ್ತಿತ್ತು. ಹೋದು 1-2-3 ಗನ್ನೆಲ್ಲ ಹಿಡ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋದು. ವೆಂಕಟೇಶ್ ಅಣ್ಣ ಹೋದ ಕೂಡಲೇ ನಾವು ಕಾಲಿಟ್ಟು ಕೂಡಲೇ ನಾವು ಮುಂದೆ ಕಾಲಿಟ್ಟು. ನಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಆನೆ ಕಾಡೊಳಗೆ ಹೋಗೋದು. ನಾನು ವೆಸ್ಟರ್ನ್ ಘಟ್ಟಲ್ಲಿ ಹೋಗಿದ್ದೆ, ಆದರೆ ಆನೆ 3 ಇದಾವೆ ಅನ್ನೋದು ಗೊತ್ತಿತ್ತಲ್ಲ. ಇದು ಎಲ್ಲಿ ಸರ್ ಇದೆಲ್ಲ ನಡೆದಿದ್ದು? ಎಲ್ಲ ಬೆಳಕನಹಳ್ಳಿ ಫಾರೆಸ್ಟ್ ಅಂತ, ಆಲೂರು ತಾಲೂಕು. ಕೆಂಚಾಂಬ ದೇವಸ್ಥಾನ ಐತಲ್ಲ, ಅಲ್ಲಿಂದ 3-4 ಕಿಲೋಮೀಟರ್. ಮಗ್ಗೆ ಅಂತ ಒಂದು 6 ಕಿಲೋಮೀಟರ್ ಮಧ್ಯ. ಅಲ್ಲಿಂದ ರೈಟ್ ಸೈಡಿಗೆ ಹೋದ್ರೆ 3 ಕಿಲೋಮೀಟರ್ ದೂರಕ್ಕೆ ಹೇಮಾವತಿ ನದಿ ದಾಟಿದ್ರೆ ರೈಟಿಗೆ ಕೂರ್ಗು. ಆ ಬೆಳಕನಹಳ್ಳಿ ಫಾರೆಸ್ಟ್ ಇಂದ ಲೆಫ್ಟಿಗೆ ಕರಡಿ ಬೆಟ್ಟ ಎಸ್ಟೇಟ್ ಅಂತ ಟಾಟಾದವ್ರದ್ದು, ಅದ್ರ ಮಧ್ಯದಲ್ಲಿ ಆಗಿದ್ದು. ಆಮೇಲೆ ಏನಾಯ್ತು, ಹೋಗ್ತಾ ಇದೀವಿ. ಇಲ್ಲಿ ನಾನು ಒಂದು ಕಾಲಲ್ಲೇ ಕುಂಟಿಗೆಂದು ಹೋಗ್ತಾ ಇರೋದು. ಅಂದ್ರೆ ಒಂದು ಕಾಲು ಶೂ, ಒಂದು ಕಾಲಲ್ಲಿ ಶೂ ಇಲ್ಲ. ಅಷ್ಟೊತ್ತಿ ನನ್ನ ಅದೃಷ್ಟಕ್ಕೆ ಶೂ ಸಿಕ್ಬಿಡ್ತು. ಹಾಕೆಂದು ಒಂದು ಓಡಿ ಬಂದು, ಯಾಕೆಂದ್ರೆ ಅಲ್ಲಿ ಲಂಟಾನು ತಿಕ್ಕು ಫಾರೆಸ್ಟು ಅದು. ಆಮೇಲೆ ಬಿದಿರು ಮೆಣಕೆಗಳು, ಬಿದಿರು ಸಿಕ್ಕಾಬಟ್ಟೆ ಬಿದಿರು. ಆ ಬಿದಿರೊಳಗೆ ಆನೆ
ಇದ್ರೂ ಕಾಣ್ತಿರ್ಲಿಲ್ಲ. ಆಮೇಲೆ ಶೂ ಸಿಕ್ತು, ಖುಷಿ ಆಯ್ತು. ಕಿವಿ ರಕ್ತ ಬಂದಿದ್ದೆ ನಂಗೆ ಬೇಜಾರಾಗ್ಲಿಲ್ಲ. ಬಹುಶಃ 2006ನೇ ಇಸ್ವಿಯಲ್ಲಿ ಇದು ಆಗಿದ್ದು. ಸುಮಾರು ತಿಂಗಳೇ ಆಯ್ತು. ತಿಂಗಳ ಹಿಂದೆ ಈ ಭೀಮ ಇದೆಯಲ್ಲ, ಭೀಮ ಆನೆ, ಕಾಡಾನೆ, ಅದರದ್ದು ಸಹಚರ ಒಂದು ಗಂಡಾನೆ 2ರಿಂದ 3 ಹುಡುಗರನ್ನ ಇಟ್ಕೊಂಡಿರ್ತದೆ ಜೊತೆ. ಅದು ಎಂತರು 16 ವರ್ಷ, 18, 22 ವರ್ಷದವರು ಅಂತರನ್ನೇ ಜೊತೆ ಇಟ್ಕೊಂಡಿರ್ತದೆ. ಯಾಕೆ? ಅದು ಬಹುಶಃ ಹೆಲ್ಪ್ ಇರ್ಬೋದು, ಇಲ್ಲ ಬೇರೆ ಬೇರೆ ಇದಕ್ಕೇನಾರು ಸೇವೆ ಮಾಡಕ್ಕಿರ್ಬೋದು, ಇಲ್ಲ ಒಬ್ಬನಿಗೆ ಬೇಜಾರು ಅಂತ. ಅವರಿಗೂ ಅಷ್ಟೇ, ಆ ಆನೆಗಳಿಗೂ ಒಬ್ಬ ಬಲಿಷ್ಠ ಭಾರಿ ದೊಡ್ಡ ಆನೆ ಜೊತೆ ಹೋಗೋದು ಅಂದ್ರೆ ಇವಕ್ಕೂ ಒಂಥರ ಖುಷಿ. ಹಿಂಗ್ ಅನ್ಕೊಂಡು ಎದೆ ಮುಂದಕ್ಕೆ ಮಾಡ್ಕೊಂಡು ಹೋಗೋದು, ನಮ್ಮ ಮುಂದೆ ಯಾರಿದ್ದಾರೆ ಅಂತ. ಆ ತರ. ಆವಾಗ ಏನಾಯ್ತು, ಸೀಗೆ ಗುಡ್ಡುಗೆ ಮದ ಬಂದ್ಬಿಡ್ತು. ಅದಕ್ಕೆ ಬೇಗ ಮದ ಬಂತು. ನಾನು ಜೂನ್ ಜುಲೈ ತಿಂಗಳಲ್ಲಿ ಮದ ಬರೋದನ್ನ ನಾನು ನೋಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಇದು ಎಲ್ಲ ಬಯಲ್ಸೀಮೆದು ಆ ಪಾಪ್ತವ್ರು ಬೆಳೆದದ್ದು ಆಹಾರ ಎಲ್ಲ ತಿಂದು ಮದ ಮಾಡ್ಕೊಂಡು ಬಂದು 2-3 ದಿವಸ ಕಂಟಿನ್ಯೂಸ್ ಆಗಿ ಭೀಮಿಗೆ ಅಟ್ಯಾಕ್ ಮಾಡ್ತು. ಭೀಮ ಮುಖ ಕೊಡ್ತಿರ್ಲಿಲ್ಲ, ಮುಖ ಕೊಡಲ್ಲ. ಯಾಕೆಂದ್ರೆ ಆನೆಗಳಿಗೆ ಮದ ಬಂದಾಗ ಕಿವಿ ಮತ್ತೆ ಕಣ್ಣು ಮಧ್ಯೆ ಒಂದು ಹೋಲ್ ಇರ್ತದೆ. ಅವಾಗ ನಮ್ಮ ಇಂಜಿನ್ ಆಯಿಲ್, ವೇಸ್ಟ್ ಆಯಿಲ್ ತರ ಕಪ್ಪು ಇಳಿತಿರೋದು, ಅದು ಭಯಂಕರ ಸ್ಮೆಲ್ಲು. ನಾನು ನೋಡಿದ್ದೀನಿ, ಕೆಟ್ಟ ಸ್ಮೆಲ್. ಹಿಂಗೆ ಇದು ಮಾಡಿ ಒಂದು ಸತಿ ಹುಡುಗಿರಲ್ಲಿ ಒಂದು ಹಿಡಿದಾಗ ಒಂದು ಆನೆದು ಇದ್ದಾಗ ಹಿಂಗೆ ಮೂಸ್ ನೋಡಿ, ಅದು ನನ್ನ ಉಗುರು ಸಂದಿಯೆಲ್ಲೋ ಹೋಗಿ ಏನು ಸೋಪ್ ಹಾಕಿ ತೊಳೆದ್ರು ವಾಸನೆ ಹೋಗ್ತಿರ್ಲಿಲ್ಲ. ಲಾಸ್ಟಿಗೆ ಉಗುರನ್ನೇ ಕತ್ತರಿಸಿದೆ, ಒಂದು ಸ್ವಲ್ಪ ಉದ್ದ ಉಗುರದೆ, ಆಮೇಲೆ ಹೋಯ್ತು. ಅಷ್ಟು ಸ್ಮೆಲ್. ಆ ಸ್ಮೆಲ್ಲಿಗೆ ಯಾವ ಆನೆಗಳು ನಿಲ್ಲಲ್ಲ, ಕಾಡಾನೇನೂ ನಿಲ್ಲಲ್ಲ, ಊರಾನೇನೂ ನಿಲ್ಲ, ಸಾಕಿದ ಆಮೇಲೆ ಏನಾಯ್ತು, ಹೊಡೆದು ಗಾಯ ಆಯ್ತು. ಭೀಮನಿಗೆ ಸಿಕ್ಕಾಪಟ್ಟೆ ಹೊಡಿತು. ನನ್ನ ಹತ್ರ ವಿಡಿಯೋ ಇದೆ. ಅದು ಭೀಮ ಅದು ಬಂದಂಗು ಬ್ಯಾಕ್ನೇ ತಿರುಗಿಸಿ ಕೊಡ್ತಿತ್ತು, ಮುಖಕ್ಕೆ ಹೊಡ್ಸ್ಕೊಳಕ್ಕಲ್ಲ ಆನೆಗಳು. ಆಮೇಲೆ ಏನಾಯ್ತು, ಅಲ್ಲಿ ಹುಡುಗರು ಆ ಭಾಗದ ಕೆಲವಳ್ಳಿ ಅಂತ, ಆ ಭಾಗದ ಹುಡುಗರು ಕ್ರಿಕೆಟ್ ಆಡೋತ್ತಿಗೆ ಮಧ್ಯಾಹ್ನ ಹೊಡ್ಕೊಂತ ಬಂದಿದೆ. ಭೀಮಿಗೆ ರಕ್ತ ಸುರಿತಾ ಇತ್ತು. ಅಲ್ಲಿ ಹುಡುಗರು ಕ್ರಿಕೆಟ್ ಆಡೋ ಹುಡುಗರು ಎಲ್ಲ ಸೇರಿ ಕಲ್ಲು ಹೊಡೆದು ಇವನ್ನ ಬೇರೆ ಬೇರೆ ಮಾಡಿಬಿಡ್ತಾರೆ. ಭೀಮ ಒಂದ್ ಕಡೆಗೆ ಹೋಗ್ತದೆ, ಇದು ಈ ಆನೆ ಉಂಟಲ್ಲ ಸೀಗೆ ಗುಡ್ಡ, ಅಲ್ಲಿಂದ 1 ಕಿಲೋಮೀಟರ್ ನದಿ ದಾಟಿ ಎಸ್ಲೂರು ವಲಯಕ್ಕೆ ಹೋಗ್ಬಿಡ್ತು, ಆ ಭಾಗಕ್ಕೆ. ಮಾನ್ಯ ವೀಕ್ಷಕರೇ, ನೀವು ನನ್ನ ಹಿಂದೆ ನೋಡ್ಬೋದು. ಏನ್ 2024 ಅಂತ ಹೇಳಿದ್ರೆ ಬೇಲೂರು, ಬಿಕ್ಕೋಡು ಈ ಭಾಗದಲ್ಲಿ ಅಂತ ಹೇಳಿದ್ರೆ ಆನೆ ಕಾರ್ಯಾಚರಣೆ ಕ್ಯಾಂಪು ಒಟ್ಟಾರೆಯಾಗಿ ಇತ್ತೀಚೆಗೆ ಏನೊಂದು ಕೆಲವೊಂದು ವಿದ್ಯಮಾನಗಳು ನಡೆದು ಆನೆ ಕಾರ್ಯಾಚರಣೆ ಕ್ಯಾಂಪ್ ಅನ್ನೇ ನಿಲ್ಲಿಸಿಬಿಟ್ಟಿದೆ ಅರಣ್ಯ ಇಲಾಖೆ. ಈಗಾಗ್ಲೇನೆ ಪೂರ್ತಿ ಎಲ್ಲ ಹೊರಟೋದು. ನೀವು ನೋಡ್ಬೋದು, ಅರ್ಜುನ ಸತ್ತ ನಂತರ ಮತ್ತೊಂದು ಬಾರಿ ಒಂದು ಕ್ಯಾಂಪ್ ಅನ್ನ ಹಾಕಿದ್ರು ಕಾಡಾನೆ ಕಾರ್ಯಾಚರಣೆಗೆ. ಆದ್ರೆ ಒಟ್ಟಾರೆಯಾಗಿ ಇವತ್ತು ಎಲ್ಲಾ ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದ್ದಾರೆ ಏನು ಅನ್ನೋದು ಇವತ್ತಿನವ್ರಿಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಸುಮಾರು ಇರ್ಬೋದು. ಒಂದು, ಈಗ ಇರುವಂತ ಭೀಮ, ಕರಡಿ, ಸೀಗಗುಡ್ಡ ಇರಬಹುದು. ಇದು ಎಲ್ಲವೂ ಮದ ಬಂದಿರೋದ್ರಿಂದ ಆನೆ ಕಾರ್ಯಾಚರಣೆ ನಿಲ್ಸಿದಾರಂತ ಹೇಳಿ ಸುದ್ದಿ. ಕ್ಯಾಂಪ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಮುಂದೆ ಯಾವಾಗ ಕ್ಯಾಂಪ್ ಶುರು ಮಾಡ್ತಾರಂತ ಹೇಳಿ ಇನ್ನೂ ಗೊತ್ತಿಲ್ಲ. ನೋಡುವ ಬನ್ನಿ ಸರ್. ಈಗ ಒಟ್ಟಾರೆ ಎಲ್ಲ ಆನೆಗಳು ಹೊರಟೋಗ್ತಾ ಇದಾವೆ, ಲಾರಿಗಳನ್ನ ಲೋಡ್ ಮಾಡ್ತಾ ಇದ್ದಾರೆ. ಏನ್ ಅಚಾನಕ್ ಆಗಿ ಕಾರ್ಯಾಚರಣೆ ಬೇಕಾದಂತದ್ ಭೀಮ ಇತ್ತು, ಕರಡಿ ಇತ್ತು, ಗುಡ್ಡ ಇತ್ತು, ಬೇಕಾದಷ್ಟು ಕಾಡಾನೆಗಳಿದ್ದು ಎಲ್ಲ ಬಿಟ್ಟು ಯಾಕೆ ಹೊರಟಿದ್ದಾರೆ? ಎಲ್ಲ ಇದನ್ನ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದು ಕ್ಯಾಂಪ್ ಖಾಲಿ ಮಾಡ್ತಾ ಇದಾರೆ ಅಥವಾ ಬೇರೆ ಕಡೆ ಕ್ಯಾಂಪ್ ಶಿಫ್ಟ್ ಮಾಡ್ತಾ ಇದಾರ? ನೋಡಿ, ಈ ಕ್ಯಾಂಪಿನ ಮೂಲ ಉದ್ದೇಶ ಇದ್ದಿದ್ದು ಬೇಲೂರು, ಆಲೂರು, ಸಕಲೇಶಪುರ ಭಾಗದಲ್ಲಿ ಪುಂಡಾನೆಗಳನ್ನು ಹಿಡಿಬೇಕು. ಅವುಗಳಿಗೆ ರೇಡಿಯೋ ಕಾಲರ್ ಹಾಕ್ಬೇಕು. ಅವನ್ನ ಹೊರಗಡೆ ತಗೊಂಡೋಗಿ ಎಲ್ಲಾರು ಬಿಡ್ಬೇಕು, ಅಂದ್ರೆ ಈ ತಮಿಳುನಾಡು ಬಾರ್ಡ್ರಿಗೆ. ಅದರಲ್ಲಿ 2 ಹೆಣ್ಣಾನೆಗಳಿಗೆ ರೇಡಿಯೋ ಕಾಲರ್ ಹಾಕಿ ಇಲ್ಲೇ ಬಿಡಬೇಕು ಅಂತ ಒಂದು ಮೂಲ ಉದ್ದೇಶ ಇತ್ತು. ಇವರು ಫಸ್ಟ್ ಬಂದ್ರು, ಒಂದು ಓಲ್ಡ್ ಬೆಲ್ಟ್ ಅಂತ ಒಂದು ಹೆಣ್ಣಾನೆಗೆ ರೇಡಿಯೋ ಕಾಲರ್ ಹಾಕಿದ್ರು. ನಾನು ಜೊತೆಲೇ ಇದ್ದೆ. ಆದ್ರೆ ರೇಡಿಯೋ ಕಾಲರ್ ಸರಿಯಾಗಿ ಬೋಲ್ಟ್ ನೆಟ್ ಫಿಟ್ ಮಾಡ್ದಲೆ ಜೊತೆ ಆನೆಗಳು ಕಿತ್ತು ಬಿಸಾಕಿದ್ರು. ಮತ್ತೆ 2 ಆನೆಗೆ ಹಿಡಿದ್ರು. ಅದು ಬೀಟಮ್ ಒಂದು ಹೋಗಿತ್ತು. ಬೀಟಮ್ಗೆ ಕಾಲರ್ ಹಾಕ್ಬೇಕು ಅಂತ ಹೋದ್ರು. ಆದ್ರೆ ಆ ಹೆಣ್ಣಾನೆ ಒಳಗೆ ಬೀಟಮ್ಮ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ.
ಯಾವ್ದೋ ಒಂದು ಆನೆ ಸಿಕ್ತು, ಇದೇ ಬೀಟಮ್ಮ ಅಂತ ಅದಕ್ಕೂ ಹಾಕಿದ್ರು. 2 ದಿವಸಕ್ಕೆ ಮತ್ತೆ ಏನಾದ್ರು ಡಾಟ್ ಮಾಡಿದ್ರೆ ಕಾಂತಿನ ಇವರು ಸಾಯಿಸಿರಲ್ಲ, ಹೆವಿ ಡೋಸ್ ಕೊಟ್ಟು, ಹಾಗೆ ಇದು ಸತ್ತೋಗ್ತದಂತ ಇನ್ನೊಂದು ಯಾವ್ದೋ ಹೆಣ್ಣಾನೆ ಕೊಟ್ರು. ಇವ್ರು ಈಗ ಏನ್ ಹೇಳ್ತಾ ಇದಾರೆ, ಬೀಟಮ್ಮ ಮತ್ತೆ ಓಲ್ಡ್ ಬೆಲ್ಟ್ ಅವಲ್ಲ, ಅದು ಬೇರೆ ಹೆಣ್ಣಾನೆಗಳು. ಅವುಗಳಿಗೆ ಈಗ ರೇಡಿಯೋ ಕಾಲರ್ ಇಲ್ಲ. ಭುವನೇಶ್ವರಿಗೆ ಒಂದಕ್ಕೆ ಮಾತ್ರ ರೇಡಿಯೋ ಕಾಲರ್ ಕರೆಕ್ಟ್ ಆಗಿರೋದು. ಒಂದು 18 ವರ್ಷದ 2 ಆನೆಗಳನ್ನ ಹಿಡಿದು ಗಡಿಪಾರು ಮಾಡಿರು. ಆಮೇಲೆ ಒಂದು ಸಿಂಗಲ್ ಕೋರೆ ಅದೊಂದು ಸ್ವಲ್ಪ ಶೋ ಮಾಡ್ತಿತ್ತು, ಜನಗಳಿಗೆಲ್ಲ ಅಡ್ಡ ಬರೋದು, ಬರತ್ತಿಗೆ ಸಹಾಯಕಾಗಿ ಬಂದಿತ್ತು ಕೊಡಗಿನ ಕಡೆಯಿಂದ. ಇಲ್ಲಿ ಬಂದು ಆಲೂರು ಬೇಲೂರು ತಾಲೂಕಲ್ಲಿ 4 ತಿಂಗಳಿಂದ ಜೋಳ ತಿಂದು 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 ಕೊಬ್ಬಿ ಹೋಗಿತ್ತು. ಅದು ಹಿಡಿದಿದ್ದು ಒಳ್ಳೇದೇ ಆಯ್ತು. ಆಮೇಲೆ ಸಾರಾ ಎಸ್ಟೇಟ್ ಅಲ್ಲಿ ಒಂದು ಮಾರ್ಟಿನ್ ಅಂತ ಒಂದು ಭಾರಿ ಪುಕ್ಕಲ ಆನೆ, ಪಾಪದ ಆನೆ ಹಿಡಿದ್ರು. ಅದು ಜಮಕ್ಕೆ ಅದು ಹಿಡಿದಾಯ್ತು. ಆಮೇಲೆ ಅದಾದ್ಮೇಲೆ ಕಣ್ಣೀರ್ ಅಂತ, ಅದು ಇಷ್ಟವರಿಗೆ ಯಾರಿಗೂ ಏನು ಮಾಡಿರ್ಲಿಲ್ಲ, ಅದ್ರ ಮನೆ ಬಾಗಿಲಿಗೆ ಬರ್ತಿತ್ತು. ಜನಗಳೆಲ್ಲ ತುಂಬಾ ಹೆದರಿಕೆ ಅಂತಿದ್ರು. ಆನೆ ಅಂದ್ರೆ ಕಾಡಾನೆ, ಆನೆ ಅಂದ್ರೆ ಹೆದರಿಕೆ ಅಲ್ಲ. ಅದನ್ನು ಸಾಕ್ಸಿರು, ಇರ್ಲಿ ಬಿಡಿ ಹೋಗ್ಲಿ, ಅದಕ್ಕೂ ಮದ ಬಂದಿತ್ತು. ಅದ್ರ ಮಧ್ಯದಲ್ಲಿ ಏನಾಯ್ತು, ಕರಡಿ ಹಿಡಿಯೋದು ಅಂತ ಆಯ್ತು. ಕರಡಿ ಹಿಡಿಯೋದು ಅಂತ ಆದಾಗ ಅಲ್ಲೊಂದು ರಸ್ತೆ ಇದೆ, ಚೀಕ್ನಹಳ್ಳಿಯಿಂದ ಅರಳಿಗೆ ಹೋಗೋದು ಒಂದು ದಾರಿ. ಆ ರೋಡಿನ ಬಲಭಾಗ ಮೂಡಿಗೆರೆ ತಾಲೂಕು, ಆ ರೋಡಿನ ಎಡಭಾಗ ಬೇಲೂರು ತಾಲೂಕು. ಅಲ್ಲಿ ಒಂದು ಕಾನನಹಳ್ಳಿ ಅಂತಿದೆ, ಅದು ಬ್ರಿಟಿಷ್ ಕಾಲದಿಂದಲೂ ಅದೊಂದು ರಿಸರ್ವ್ ಫಾರೆಸ್ಟ್. ಅಲ್ಲಿ ಈ ಕರಡಿ ಆನೆ ಇತ್ತು. ಅದನ್ನ ಹಿಡಿಯಕ್ಕೆ ನಾವೆಲ್ಲ ಹೋಗಿದ್ದು. ಅಷ್ಟೊತ್ತಿಗೆ ಅಲ್ಲಿ ಯಾರೋ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ದನು ಈಗ ಏನಿದ್ದಾರೆ ಫಾರೆಸ್ಟ್ ಅಧಿಕಾರಿಗಳು, ಅವರಿಗೆ ಅವನಿಂದ ಕೆಲವು ವಿಚಾರದಲ್ಲಿ ಲಾಭ ಆಗ ಅಂತ ಒಬ್ಬ ವ್ಯಕ್ತಿ ಮಾತು ಕೇಳ್ಕೊಂಡು ಅಲ್ಲಿಗೆ ಹೋದ್ರು. ಅಲ್ಲಿ ಹೋದಾಗ ಏನಾಯ್ತು ಗೊತ್ತಾಯ್ತಲ್ಲ, ಅರ್ಜುನ ಸತ್ತೋಯ್ತು ಫೈಟ್ ಅಲ್ಲಿ. ಮತ್ತೆ ಕ್ಯಾಂಪ್ ಸ್ಟಾಪ್ ಮಾಡಿರು. ಯಾವತ್ತು ನಾವು ಕರಡಿ ಹಿಡಿಯಕ್ ಹೋಗಿ ಕರಡಿ ಬಿಟ್ಟು ಬೇರೆ ಹಿಡಿಯಕ್ ಹೋಗಿ ಅರ್ಜುನ ಸತ್ತೋಯ್ತಲ್ಲ, ಅದೇ ಕರಡಿ ಇಲ್ಲೊಬ್ಬ ಕಾರ್ಮಿಕನ ಸಾಯಿಸ್ತು, ವಸಂತ್. ಇದೇ ಕ್ಯಾಂಪ್ ನ ಮತ್ತೆ ಕಂಟಿನ್ಯೂ ಮಾಡಿರು. ಅರ್ಜುನ ಹೊಡೆದಿದ್ ಕ್ಯಾಂಪ್ ಅದನ್ನೇ ಕ್ಯಾಂಪ್ ಕಂಟಿನ್ಯೂ ಮಾಡಿದ್ದು. ಇದು ಹೊಸ ಕ್ಯಾಂಪ್ ಏನಲ್ಲ, ಅದನ್ನೇ ಮುಂದುವರಿಸಿರು ಮತ್ತೆ ಕರೆಸಿ. ಆಮೇಲೆ ಹೋಗಿ ಯಾವ್ದು ಮಾರ್ಟಿನ್ ಹಿಡಿದ್ರು, ಅದಾದ್ಮೇಲೆ ತಣ್ಣೀರ್ ಹಿಡಿದ್ರು. ಅರಣ್ಯ ಇಲಾಖೆ ಮುಖ್ಯಸ್ಥರು ಬಂದ್ರು. ಅವ್ರ ಎದುರಿಗೆ ಇವ್ರು ಏನೋ ಬಿಲ್ಡಪ್ ಕೊಡಕ್ಕೋ ಶಬಾಸ್ಗಿರಿ ಪಡಿಯಕ್ಕೆ ಅಂತ ಹೇಳಿ ಬೇರೆ ಆನೆಗಳು ದೊಡ್ಡ ಆನೆ ಹಿಡಿಯಕ್ಕೆ ಹೋಗ್ಲೇ ಇಲ್ಲ. ಅವತ್ತು ಕರಡಿ ಆನೆ ಸಪರೇಟ್ ಇತ್ತು. ಆಮೇಲೆ ಕರಡಿ ಆನೆ ಹೋಗಿ ಭೀಮಾ, ವಿಕ್ರಾಂತ್, ಬೇರೆ ಸೀಗೆಗುಡ್ಡ, ಅದರ್ಸ್ ಒಂದು 25 ಜನ ಗುಂಪಿಗೆ ಹೋಗಿದ್ದು. ಅದಕ್ಕಿಂತ ಮೊದಲು ಕರಡಿ ಆನೆ ಬೇರೆ. ಇವರು ಸುಳ್ಬುದ್ದು ಹಿಡಿದು ಇವ್ರ ಹತ್ರ ಒಂದು ಶಬಾಸ್ಗಿರಿ ತನನಾನ ಅಂತ ಕಾಡೊಳಗೆ ಹೋದ್ರು. ಕುಳ್ಳಾನೆ ಅಂತ. ಸುಳ್ಳು, ಕುಳ್ಳಾನೆ ಅಲ್ಲ. ಆನೆಗಳದ ಹಿಂಗ ಅದು ಕುಳ್ಳಾನೆನೇ ಅಲ್ಲ. ಅಲ್ಲಿ ಒಂದು 16 ವರ್ಷದ್ದು 6-7 ವರ್ಷದ್ದು ಒಂದು ಮರಿ 2 ಇದ್ದು ಮುಖ್ಯಸ್ಥರು. ಒಂದು ಆನೆ ಹತ್ತಿ ಹೋದ್ರು. ಅಲ್ಲಿ ಒಂದು ಒಳಗಡೆನೆ ಒಂದು ಕೋಲ್ಡ್ ವಾರ್ ನಡೀತಾ ಇದೆ. ನಾನು ನೋಡ್ಬೇಕು, ನಾನು ಹೆಸರು ತಗೋಬೇಕು ಅಂತ. ಈ ಇದರಲ್ಲಿ ನಾನು ಹೆಸರು ತಗೋಬೇಕು ಅಂತಿದ್ದೆ. ನಮ್ಮ ಹುಡುಗರು ಎಲ್ಲ ನೋಡಿದ್ದಾರೆ, ನಮ್ಮ ಊರಿನವರು ಎಲ್ಲರೂ ನೋಡಿದ್ದಾರೆ. ಅಲ್ಲಿ ಒಂದು ಉದ್ದ ಕೋರದ ಒಂದು ಗಂಡಾನೆ ಇತ್ತು. ಇವ್ರು ಹೋದ್ರು, ಮರಿ ಹೊಡೆದ್ರು. ಮರಿ ಹೊಡೆಯೋದಾದ್ರೆ ಈಗ ನಾವೇ ಹಾಸ್ಪಿಟ್ಲಿಗೆ ಹೋದು ಅಂತ ಇಟ್ಕೊಳ್ಳೋಣ. ಒಂದು 6 ವರ್ಷದ ಹುಡುಗನಿಗೂ ಒಂದೇ ಡೋಸೇಜು, ಒಂದು 60-70 ವರ್ಷದ ಒಬ್ಬನಿಗೂ ಒಂದೇ ಡೋಸೇಜ್ ಕೊಡ್ತಾರ ಇಂಜೆಕ್ಷನ್. ಆ ಪವರ್ಫುಲ್ ಮೆಡಿಸಿನ್ ಈ ಆನೆಗೆ ಹೊಡೆದ್ರು. 2-4 ml ಹಾಕ್ತಾರೆ. ಆನೆ ಮರಿ ಹೋಗಿ ಬಿದ್ದೋಯ್ತು. ಬಿದ್ದು ಹೋಗಿ ಆನೆ ಮರಿ ಅದು ರೋಬಸ್ಟಾ ಕಾಫಿಯಲ್ಲಿ 2 ತರ, ಒಂದು ರೋಬಸ್ಟಾ ಕಾಫಿ, ಇನ್ನೊಂದು ಅರಬಿಕಾ ಕಾಫಿ. ರೋಬಸ್ಟಾ ಕಾಫಿ ಗಿಡಗಳು 10-12 ಅಡಿ ಎಲ್ಲ ಎತ್ತರ ಇರುತ್ತೆ. ಅರಬಿಕಾ ಗಿಡಗಳು 5 ಅಡಿ ಎತ್ತರ. ಹಬ್ಬ ಅಂದ್ರೆ ಹೋಗ್ಲಿ 6 ಅಡಿ ಇರ್ಲಿ. 6 ಅಡಿ ಒಳಗೆ ಆನೆ ಮರಿ ಕಾಣ್ಲಿಲ್ಲ. ಹುಡುಕಿ ಲಾಸ್ಟ್ಗೆ ಹತ್ರಕ್ಕೆ ಹೋಗ್ಬೇಕಾದ್ರೆ ಆನೆ ಮರಿ ನೇನು ಸತ್ತೋಗ್ಬೇಕು, ಒದ್ದಾಡ್ತಾ ಇದೆ. ಅದು ಹೆಂಗೆ ಅಂದ್ರೆ ಹೇಗೆ ಒದ್ದಾಡೋದು ಅಂದ್ರೆ, ಈ ನಮ್ಮಲ್ಲೆಲ್ಲ ಕೋಳಿ ಕುತ್ತಿಗೆ ಕುಯ್ದು ಎಸಿತಾರೆ, ಅವಾಗ ಒದ್ದಾಡ್ತವೆ, ಆ ತರ ಒದ್ದಾಡ್ತಾ ಇತ್ತು. ಆಮೇಲೆ ಏನೇನೋ ಮಾಡಿ ಅದಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಎಳ್ಕೊಂಡ್ ಬಂದು ಅದನ್ನ ಹಚ್ಚಿರು. ಮಿಸ್ ಆಗಕ್ಕೆ ಯಾವುದೇ ಕಾರಣದಿಂದಲೂ ಸಾಧ್ಯನೇ ಇಲ್ಲ. ತುಂಬಾ ಟೈಮ್ ಇತ್ತು. ಕಾಫಿ ತೋಟದಲ್ಲಿ ಆನೆ ನಿಂತಿತ್ತು. ಆನೆ ಏನು ಓಡ್ತಾ ಇರಲಿಲ್ಲ. ಆನೆ ಏನು ಜಿಂಕೆ ಅಲ್ಲ ಹಾರ್ಕೊಂಡು ಓಡಕ್ಕೆ. ಅದು ಆನೆ. ಅದು ಇನ್ನೊಂದು ಆನೆ ಮೇಲೆ ಕುತ್ಕೊಂಡು ಒಂದು ಆನೆ ಹೊಡೆಯೋದು, ಅದೇನು ಅದಕ್ಕೆ ಗಂಡೇದೇನು ಬೇಕಾಗಿಲ್ಲ. ಸ್ವಲ್ಪ ಜಾಸ್ತಿ ಏನಿಲ್ಲ. 100 ಮೀಟರ್ ಇದರಲ್ಲಿ 5 ನಿಮಿಷ 10 ನಿಮಿಷ ಕಾದಿದ್ರೆ ದೊಡ್ಡ ಆನೆ ಸಿಕ್ತಿತ್ತು. ದೊಡ್ಡದು ಅಂದ್ರೆ ಏನು ಭಾರಿ ದೊಡ್ಡದಲ್ಲ. ಅದು ಒಂದು 14-15 ವರ್ಷ ಅಂತೂ ಮೆಜಾರಿಟಿ ಬಂದಿತ್ತು. ಇದು ಮಿಡ್ಲಿ ಸ್ಕೂಲ್ ಹುಡುಗ. ಇದು ಮಿಡ್ಲಿ ಸ್ಕೂಲ್ ಅಲ್ಲ, ಪ್ರೈಮರಿ ಸ್ಕೂಲ್. 6 ವರ್ಷದ ಮರಿ. ಅದು ಹಾಲ್ ಬಿಟ್ಟೆ ಏನೋ 1 ವರ್ಷ ಆಗಿತ್ತೇನ ಅಷ್ಟೇ. ಆಮೇಲೆ ಆನೆನ ಸೀದಾ ದುಬಾರೆಗೆ ತಗೊಂಡು ಹೋದ್ರು. ದುಬಾರೆಗೆ ತಗೊಂಡು ಹೋದ್ ಕೂಡಲೇ ಅಲ್ಲಿ ಏನಾಯ್ತು, ಆನೆ ಮರಿ ನೀರು ಕುಡಿಲಿಲ್ಲ, ಆರನ್ನು ತಿಂತಿರ್ಲಿಲ್ಲ. ಅದು ಒಂದು ಆಗುತ್ತೆ ಈ ಹೊಸಬರಿಗೆಲ್ಲ. ಯಾವುದೇ ಆನೆಗಳು ಮೊದಲು ಸಂಘಜೀವಿಗಳು, ಒಂದು ಕುಟುಂಬದಲ್ಲಿ ಬದುಕಂತವು.
ಆ ಕುಟುಂಬದಲ್ಲಿ ಆ ಆನೆ ಮರಿದ ಅಜ್ಜಿ, ತಾಯಿ, ದೊಡ್ಡಮ್ಮ, ಚಿಕ್ಕಮ್ಮ, ಅಣ್ಣ, ತಮ್ಮ, ತಂಗಿ, ತಮ್ಮ ಎಲ್ಲರೂ ಇರ್ತಾರೆ. ಯಾವಾಗ ಆ ಆನೆಗೆ ಶಾಕ್ ಆಯ್ತು, ಅದಕ್ಕೆ ಮೆಂಟಲ್ ಶಾಕ್ ಆದಂಗಾಯ್ತು, ಅದು ಏನೂ ತಿನ್ನಲಿಲ್ಲ, ಏನೂ ಕುಡಿಲಿಲ್ಲ. ಮತ್ತೆ ಆನೆ ಟೈಮ್ ಆದಂಗ ಸ್ವರ್ಗಿ ಹೋಗಿ ಶುರು ಆಯ್ತು. ಏನು ಎಲ್ಲಿ ಸತ್ತೋಗ್ತದೆ ಅಂತ ಇವರಿಗೆ ಗಡಗಡ ನಡಗಿರು. ಇಬ್ರು ಅವ್ರು ಏನ್ ಹೇಳಿರು, ಆನೆ ಒಂದು ಇಂಜೆಕ್ಷನ್ ಪವರ್ ಜಾಸ್ತಿ ಆಗಿದೆ, ಎರಡನೇದು ಅದ್ರ ಕುಟುಂಬ ಬಿಟ್ಟು ಬಂದಿದೆ, ಮೂರನೇದು ಅದಕ್ಕೆ ಹೆದರಿಕೆ ಮೆಂಟಲ್ ಶಾಕ್ ಆಗಿದೆ. ಆದಷ್ಟು ಬೇಗ ಇದ್ರ ಕಟ್ಟೆಲ್ಲ ಬಿಚ್ಚಿ ಇಲ್ಲೇ ಎಲ್ಲಾರ ಒಂದು ಕಾಡೊಳಗೆ ಈ ನೀರಿದ್ದ ಜಾಗಕ್ಕೆ ಬಿಡೋದು ಒಳ್ಳೇದು ಅಂದ್ರು. ಇವ್ರು ಅಂತ ಅವಾಗಲೇ ತಗೊಂಡೋಗಿ ಅಲ್ಲಿ ಆನೆಗಳ ಗುಂಪು ಇದೆ ಅಲ್ಲಿಗೆ ಬಿಟ್ಟು ಕೈ ತಕೊಂಡ್ರು. ಆದ್ರೆ ಫಾರೆಸ್ಟ್ ಇಲಾಖೆಯ ಒಂದು ಸೆಕ್ಷನ್ 11 ಪ್ರಕಾರ ಯಾವುದೇ ಆನೆ ಹಿಡಿಬೇಕಾದ್ರೆ ಅದು ನರಾಂತಕ ಆಗಿರ್ಬೇಕು, ಇಲ್ಲ ಉಪದ್ರ ಕೊಡ್ತಾ ಇರಬೇಕು, ಇಲ್ಲ ಅದು ಮಾನವ ಆನೆಯ ಸಂಘರ್ಷಕ್ಕೆ ಅದು ಮೂಲ ಆಗಿರ್ಬೇಕು. ಅಂತ ಆನೆ ಹಿಡಿಯಕ್ಕೆ ಮಾತ್ರ ಪರ್ಮಿಷನ್ ಇರೋದು. ಯಾವುದೇ ಕಾರಣದಿಂದ 6 ವರ್ಷದವು 7 ವರ್ಷದ ಮರಿಗಳನ್ನ ಹಿಡಿಯಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸೆಕ್ಷನ್ 11 ಪ್ರಕಾರ. ಅಂದ್ರೆ ಮಾಡ್ದಲೇ ಅದ್ರ ಪಾಡಿಗೆ ಅದು ಅದರಲ್ಲೂ ಮೈನರ್ ಮರಿಗಳನ್ನ, ಅದು 6-7 ವರ್ಷದ ಮರಿ ಹಿಡಿಯಕ್ಕೆ, ಅದು ಹೈ ಡೋಸ್ ಕೊಟ್ಕೊಂಡು ಹಿಡಿಯೋ ಅಂತದ್ದು ಯಾರಿಗೂ ಅಧಿಕಾರ ಇಲ್ಲ. ಇದೊಂದು ಮಹಾನ್ ಅಪರಾಧ. ಹೇಗೆ ಅರ್ಜುನ ಸತ್ತೋದಾಗ ಇವರು ಅಪರಾಧ ಮಾಡಿದ್ರು, ಅದಕ್ಕಿಂತ ಇದು ಅಪರಾಧ. ಇದರಿಂದ ಎಲ್ಲ ಕಡೆನೂ ಧ್ವನಿ ಹೇಳಕ್ ಶುರುವಾಯ್ತು. ನಾನು ಒಂದು ಧ್ವನಿ ಎತ್ತಿದೆ, ಎಲ್ಲರೂ ಎತ್ತಿದ್ರು. ಇದು ನನಗೊಂದು ಮೂಲದಿಂದ ಬಂದ ಪ್ರಕಾರ ಕೋರ್ಟಲ್ಲಿ ಈ ವಿಚಾರ ಪ್ರಸ್ತಾಪ ಆಯ್ತಂತೆ. ಇದು ಯಾವಾಗ ಹೀಗಾಯ್ತು, ಮದ ಬಂದ ಆನೆಗಳನ್ನು ಹಿಡಿಬಾರದು ಅಂತ ನಾವು ಕ್ಯಾಂಪ್ ಕ್ಲೋಸ್ ಮಾಡ್ತಿದೀವಿ ಅಂತ ಹೇಳಿ ಬೆಳಿಗ್ಗೆ ಬೇಕಾಗೋದ್ರೊಳಗೆ ಎಲ್ಲ ಆನೆಗಳು ತಗೊಂಡು ದುಬಾರೆ ಆನೆಗಳು ದುಬಾರೆಗೆ ಹೋದು, ಮತ್ತಿಗೋಡ ಆನೆಗಳು ಮತ್ತಿಗೋಡಿಗೆ ಹೋದು. ಹೀಗಾಗಿದ್ದು ಬಿಟ್ರೆ ಇದು ಬೇರೆ ಏನಿಲ್ಲ. ಏನು ಮನುಷ್ಯರು ಕೊಲ್ಲ ಆನೆ ಅದು ಅಲ್ಲಿ ಇಲ್ಲೇ ಇದೆ. ನಾವು ಆನೆಗಳ ಪರ. ನಮ್ಗೆ ಈ ಆನೆ ಹಿಡಿದು ನಿಲ್ಸಿದ್ದು ನನಗೆ ಭಾರಿ ಖುಷಿ ಆಯ್ತು. ಆ ಆನೆಗಳು ಹಿಡಿದಾಗ ಆ ನರ್ಕ ಯಾತನೆ, ಅವುಗಳಿಗೆ ಚುಚ್ಚೋದು, ಬೇರೆ ಗಂಡ ಆನೆಗಳ ಹತ್ರ ಚುಚ್ಚೋದು, ಸುಮ್ಮನೆ ಚುಚ್ಚೋದು, ಅವು ನೋಡಕ್ ಆಗಲ್ಲ. ನಿಮ್ಮ ಹಿಂದಿನ ಸಂಚಿಕೆಯಲ್ಲಿ ಸುಮಾರು ಜನ ಈ ಪ್ರಶ್ನೆ ಕೇಳಿದ್ದಾರೆ, ಏನ್ ಅರ್ಜುನನ್ ಕೊಂದ ಆನೆ ಇದೆ ಬಂದಿದೆ ಅಂದ್ರ ಎಲ್ಲಿ ಬಂದಿದೆ ಸರ್, ಎಲ್ಲಿದೆ ಅಂತೀರಾ? ಅರ್ಜುನನ್ ಕೊಂದ ಆನೆ ಇದೆ ನನಗೆ ಗೊತ್ತು. ಆದ್ರೆ ಅದು ಯಾಕೆ ಹಿಡಿಬೇಕು ಹೇಳಿ? ಅದು ಯಾರನ್ನಾರು ಮನುಷ್ಯರು ಸಾಯಿಸಿದ? ಎಷ್ಟು ಜನ ಸಾಯಿಸಿದೆ? ಆನೆ ಎಲ್ಲಿದೆ? ಅದು ಈಗ ಸ್ವಲ್ಪ ಕನ್ಫ್ಯೂಸ್ ಏನಾಯ್ತಂದ್ರೆ, ಇದೆ ನೀವು ನಿನ್ನೆ ಸಂಚಿಕೆಯಲ್ಲಿ ಮತ್ತೂರು ಅಂತ ಹೇಳಿ ಆನೆ ಹೆಸರು ಹೇಳಿದ್ರ. ಹೌದು. ಕೆಲವೊಬ್ರು ಏನ್ ಮಾಡಿದಾರೆ, ಅದಕ್ಕೆ ಮತ್ತೂರು ರೌಡಿ ರಂಗ ಅಂತ ಅದಕ್ಕೆ ಹೆಸರಿಟ್ಟು ಬಿಟ್ಟಿದ್ದಾರೆ. ಯಾವ್ದಕ್ಕೆ? ಅರ್ಜುನನ್ ಹೊಡೆದಾನೆಗೆ. ಅದಕ್ಕೆ ಸ್ವಲ್ಪ ಜನ ತಪ್ಪು ತಿಳ್ಕೊಂಡ್ಬಿಟ್ಟು ಅದು ರೌಡಿ ಅಂತ ಇಡಬಾರ್ದು. ಅದು ರೌಡಿ ಅಲ್ಲ. ಯಾವುದು? ಆನೆಗಳು ಯಾವ ರೌಡಿಗಳಿಲ್ಲ. ಆನೆಗಳಿಗೆ ಇವರು ಗುಂಡೊಡೆದು ಆನೆಗಳಿಗೆ ಗಾಯ ಮಾಡಿದಾಗ ಆನೆಗಳಿಗೆ ಪ್ರಕೃತಿ ಸಹಜವಾಗಿ ವಂಶವಾಹಿನಿಯಾಗಿ ಸೇಡ್ ತೀರಿಸಿದ ಅನುಭವನೆ ಇದೆ ಆನೆಗಳಿಗೆ ಮಾತ್ರ. ಇನ್ನು ಹುಲಿಗೂ ಇಲ್ಲ, ದನಗಳಿಗಿಲ್ಲ, ಏನಿಲ್ಲ. ಹಾವಿಗುಂಟು ಅಂತಾರೆ, 12 ವರ್ಷ ಸುಳ್ಳೋದು. ಆನೆಗೆ ಮಾತ್ರ ಇರೋದು. ನೀವು ಇಲ್ಲಿ ನಿಮ್ಮನೆ ಹತ್ರ ಬಂದಾಗ, ಇಲ್ಲ ನಿಮ್ಮ ಹೊಲಕ್ಕೆ ಬಂದಾಗ ನೀವೇನಾರ ಮಾಡಿ ಇನ್ನೊಂದ್ ದಿವಸ ಬಂದು ಎಲ್ಲ ಧ್ವಂಸ ಮಾಡಿ ಹೋಗ್ತದೆ. ಇಲ್ಲಿ ನಾನೆಲ್ಲ ಇನ್ನೊಬ್ಬ ಯಾವನಾರ ಆನೆಗೆ ಗುಂಡು ಹೊಡೆದ್ರೆ ಅದೇ ಸಿಟ್ಟಿಟ್ಕೊಂಡು ಯಾರೋ ಅಮಾಯಕನ್ ಸಾಯಿಸ್ತದೆ. ಹಾಗಾದ್ರೆ ಮತ್ತೂರು ಆನೆ ಬೇರೆ. ಮತ್ತೂರು ಆನೆನ 2 ವರ್ಷದ ನಾವು ಹಿಡಿದು ಅದನ್ನ ಮತ್ತೂರು ಅಂತ ಹೆಸರಿನ ಆನೆಯ 2 ವರ್ಷದ ಹಿಂದೆ ಹಿಡಿದು ಅದು 9 ಜನ ಸಾಯಿಸಿತ್ತು. ಅದನ್ನ ತಾನು ತಮಿಳುನಾಡಿಗೆ ಬಿಟ್ಟಾಗ ಸತ್ಯಮಂಗಲ ಆ ಭಾಗದಲ್ಲಿ ಅದೊಂದು ವಿಡಿಯೋನು ಬಂದಿತ್ತು. ಇದು ಯಾವ್ದೋ ಹೊಲದಲ್ಲಿ ಜೋಳ ತಿಂತಿರ್ಬೇಕಾದ್ರೆ ಜನ ಇದ್ ಮಾಡಿದಾಗ ಕರೆಂಟಿಗೆ ಸಿಕ್ಕಿ ಸತ್ತೋಗಿದ್ದು, ಅದು ವೈರ್ ಕೆಳಗ್ ಬಂದಿತ್ತು. ನೋಡಿದೀನಿ. ಇದು ಬೇರೆ. ಇದಕ್ಕೆ ಈ ಕಾಡನೆಗೆ ಹೆಸರಿಲ್ಲ, ಹೆಸರು ಇಲ್ಲ. ಇದನ್ನ ಸರಿ ಯಾರು ಇದೊಂದು ಆನೆ ಇದೆ ಅಂತ ಯಾವನಿಗೆ ಗೊತ್ತಿಲ್ಲ. 50-100 ಜನ ಹುಡುಗರು ಇದಾರಲ್ಲ, ಅವ್ರು ಯಾರು ನೋಡಿಲ್ಲ. ಯಾವುದು? ಅರ್ಜುನನ್ನು ಸಾಯಿಸ್ತಲ್ಲ ಆ ಆನೆನ ಯಾರು ನೋಡಿಲ್ಲ. ಇಲ್ಲ ಅಂತೀರಾ? ಯಾರು ನೋಡಿಲ್ಲ. ಅದು ಇದೆ ಅಂತಲೂ ಗೊತ್ತಿಲ್ಲ. ಅದು ಈಗ ಗೊತ್ತಾಗ್ತಿದೆ. ಆದ್ರೆ ಅದು ಈಗ ಎಲ್ಲಿದೆ ಅಂತ ನಮಗ್ ಗೊತ್ತದು. ಹೇಮಾವತಿ ತೀರದಲ್ಲೇ ಒಂದ್ ಕಡೆ ಇದೆ. ಅದು ಕೊಳಕ್ ಬಾರ್ಡರ್ ಆಗ್ಬೋದು, ನಮ್ ಬಾರ್ಡರ್ ಅಲ್ಲೇ ಇರ್ಬೋದು. ಆನೆ ಇದೆ. ಅದು ಈಗ ಸಕಲೇಶ್ಪುರದಿಂದ 5 ಕಿಲೋಮೀಟರ್ ದೂರಕ್ಕೆ ಬಂದಿತ್ತು 3 ದಿವಸದ 4 ದಿವಸದ ಹಿಂದೆ. ಈಗ ಮತ್ತೆ ಎಸ್ಲೂರು ವಲಯದ ಕಡೆ ಹೋಗ್ತಾ ಇದೆ. ಅದು ಮಾತ್ರ ಮತ್ತೊಂದು ಅಂದ್ರೆ, ಆ ಆನೆ ಹೇಮಾವತಿ ನದಿ ಬಾರ್ಡರ್ಲ್ಲೇ ಹೋಗ್ತಾ ಉಂಟು, ಒಳಗಡೆ ಬರ್ತಾ ಇಲ್ಲ. ಆ ನದಿ ಸೈಡ್ ಅಲ್ಲಿ ಮೊನ್ನೆ ಒಂದು ಮಶಾಣದಲ್ಲಿತ್ತು, ರಾಮನಹಳ್ಳಿ ಅಂತ, ಅಲ್ಲಿ ಮಳಲಿ ಹತ್ರ ಒಂದು ನಾನು 4-5 ದಿವಸದ ಹಿಂದೆ ಅದೊಂದು ಮಶಾಣದಲ್ಲಿತ್ತು ರುದ್ರಭೂಮಿಯಲ್ಲಿ. ಈಗ ಅದು ಆ ಕಡೆಗೆ ಮತ್ತೆ ಪಾಸ್ ಆಗ್ತಾ ಇದೆ. ಎಸ್ಲೂರು ವಲಯಕ್ಕೆ ಹೋಗೈತೆ ಅದು.
ಅದು ಇಷ್ಟವರೆಗೆ ಸರಿ ಅರ್ಜುನನ್ ಸಾಯಿಸಿದ ಮೇಲೆ ಒಬ್ಬನ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿದ, ಒಂದು ಚೂರು ರೋಡಲ್ಲಿ ಬಂದು ಶೋ ಮಾಡಿದ, ಅವೆಲ್ಲ ಪಾಪ ಅದ್ರ ಪಾಡಿಗೆ ಅವು ಇರೋ ಆನೆಗಳು. ಎಸ್ಲೂರು ಭಾಗಕ್ಕಂದ್ರಲ್ಲ, ಎಸ್ಲೂರು ಅಂದ್ರೆ ಮತ್ತೆ ಅರ್ಜುನನ್ ಹೊಡೆದ ಜಾಗನೇ ಅದು. ಎಸ್ಲೂರು ವಲಯ ಅಂದ್ರೆ ಅಲ್ಲಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿ ತಿರುಗಾಡ್ತಾ ಇದೆ, ಅದ್ರ ಪಾಡಿಗೆ ಅದು ಇದೆ. ಈ ಆನೆಗಳನ್ನ ರೋಡಿಗೆ ಬರೋದು, ಒಂಥರ ಶೋ ಮಾಡೋದು, ಸುಮ್ಮನೆ ಕಿವಿ ಅಗ್ಲಿಸ್ಕೊಂಡು ಅಟ್ಟಿಸ್ಕೆ ಬಂದಂಗೆ ಮಾಡಿ ಅಲ್ಲಿ ಒಂದು ಕಾಲಲ್ಲಿ ಬ್ರೇಕ್ ಕೊಡೋದು, ಆ ಥರ ಏನು ಮಾಡ್ತಾ ಇಲ್ಲ. ಅದರಷ್ಟಕ್ಕೆ ಅದು ಇರ್ಲಿ ಬಿಡಿ. ಮೊನ್ನೆ ನೀವು ಕರಡಿ ಡಿವೈಡ್ ಆದ್ರಂದ್ರಲ್ಲ, ಏನ್ ಕರಡಿ ಅವತ್ತು ಡಿವೈಡ್ ಆಗಿತ್ತು? ನಿಜವಾಗಿ ಇವ್ರು ಹೋಗಿದ್ರ ಅವತ್ತು ಸಿಗ್ತಾ ಇತ್ತಾ ಮರಿ ಆನೆ ಹಿಡಿಯೋ ಬದ್ಲಿ? ಹೌದು, ದುಡ್ಬೆಟ್ಟ ಎಸ್ಟೇಟ್ ಅಂತ.